ವಿದ್ಯಾರ್ಥಿಗಳು ಮುಂದಿನ ಶಿಕ್ಷಕರಾಗಿ ದೇಶದ ಎಲ್ಲ ಅಭಿವೃದ್ಧಿ ಚಟುವಟಿಕೆಗಳಿಗೆ ನೀವೇ ಮೂಲ ಬುನಾದಿ ಆಗ್ತೀರಿ ಅಂತ ನಾನು ಭಾವಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಕೋರಿ ನನ್ನ ಸಂಶೋಧನಾ ಗುರುಗಳು ನನ್ನ ಎದುರುಗಡೆ ಕೂತಿದ್ದಾರೆ ಡಾಕ್ಟರ್ KS ರಾಘವೇಂದ್ರ ಮೇಷ್ಟ್ರು ಅವರಿಗೂ ಕೂಡ ಪ್ರಣಾಮಗಳನ್ನು ತಿಳಿಸಿ ನನಗೆ ಉತ್ತಮ ಹಿರಿಯ ಗೆಳೆಯರು ಮತ್ತು ಇವತ್ತೇನಾದರೂ ನಾನು ಒಂದು ಈ ಹಂತವನ್ನು ತಲುಪಿದ್ದೀನಿ ಅನ್ನೋದಕ್ಕೆ ಕಾರಣಕರ್ತರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಡಾಕ್ಟರ್ ಶಿವಕುಮಾರ್ ಅವರು ಇಲ್ಲಿದ್ದಾರೆ. ಅವರನ್ನು ಕೂಡ ಈ ಸಮಾರಂಭದಲ್ಲಿ ನೆನಪು ಮಾಡ್ಕೊಳ್ತಾ ಒಬ್ಬ ಗುರುಗಳು ನಮ್ಮ ಹಿಂದೆ ಇರಬೇಕು, ಇವತ್ತು ಆ ಗುರುಗಳು ಇದ್ದಿದ್ದರಿಂದ ನಾವು ಈ ಹಂತಕ್ಕೆ ಬೆಳೆದಿದ್ದೀವಿ ಅಂತ ಹೇಳ್ತಾ ಇದ್ದರೆ ನನ್ನ ಗೌಡಗೆರೆ ನಾರಾಯಣರಾವ್ ಅವರು ಒಬ್ಬರು ಅರ್ಥಶಾಸ್ತ್ರದಲ್ಲಿ ಮೇರು ವ್ಯಕ್ತಿತ್ವವನ್ನು ಹೊಂದಿದ್ದವರು. ನನ್ನ ಪ್ರಕಾರ ಇವತ್ತು ಏನಾದರೂ ಜೀವಂತವಾಗಿದ್ದರೆ ಈ ವೇದಿಕೆಯಲ್ಲಿ ಮೊದಲು ಭಾಷಣ ಅವ್ರದ್ದೇ ಆಗ್ತಾ ಇತ್ತು, ಅವ್ರನ್ನ ನೆನಪು ಮಾಡಿಕೊಳ್ತಾ. ಯಾಕೆಂದರೆ ಗುರು ಅಂತಕ್ಕಂಥದ್ದು ಅಷ್ಟು ಸಾಮಾನ್ಯದ ಶಕ್ತಿಯಲ್ಲ. ನಾನು ದೇವರನ್ನು ನಂಬೋದು ಕಡಿಮೆ, ಆದರೆ ಗುರುಗಳನ್ನು ನಂಬೋದು ಜಾಸ್ತಿ ಅಂತ ಇವತ್ತು ನಿಮ್ಮ ಎದುರುಗಡೆಗೆ ಧೈರ್ಯವಾಗಿ ಹೇಳಲಿಕ್ಕೆ ನಮ್ಮ ಗುರುಗಳು ನನ್ನ ಹಿಂದೆ ಇದ್ದಾರೆ. ಆ ಎಲ್ಲ ಗುರುಗಳನ್ನು ಒಂದ್ಸಾರಿ ನೆನಪು ಮಾಡಿಕೊಂಡು ನಮ್ಮ ಒಂದು ಶಿಕ್ಷಣ ನಮ್ಮ ಮನೆಯಿಂದ ಪ್ರಾರಂಭ ಆಗ್ತದೆ. ಅಲ್ಲಿ ತಂದೆ ತಾಯಿ ಇವತ್ತೇನು ಪೋಷಕ ಬಂಧುಗಳು ಬಂದಿದ್ದೀರಿ, ನೀವೆಲ್ಲರಿಂದ ಪ್ರಾರಂಭ ಆಗಿ ಆನಂತರ ಗುರುವರಿಯರು ಆ ಒಂದು ಸ್ಥಾನವನ್ನು ಪಡ್ಕೊಂಡು ಆ ದಿಸೆಯಲ್ಲಿ ನಮ್ಮನ್ನು ಮುಂದಕ್ಕೆ ತಗೊಂಡು ಹೋಗ್ತಕ್ಕಂತಹ ಈ ಒಂದು ಕಾರ್ಯದಲ್ಲಿ ಎಲ್ಲರೂ ಕೂಡ ಇವತ್ತು ಬಂದಿದ್ದೀರಿ. ಆ ಎಲ್ಲ ಪೋಷಕ ವರ್ಗದವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ನೆನ್ಪು ಮಾಡ್ಕೊಳ್ಳಿ. ಗುರು ಸಾಮಾನ್ಯ ವ್ಯಕ್ತಿ ಅಲ್ಲ, ಪರಬ್ರಹ್ಮ. ಇವತ್ತು ನೀವೇನೆಲ್ಲ ಬಂದಿದೆ ಈ ಎಲ್ಲದಕ್ಕೂ ಕೂಡ ಆ ಗುರುವೇ ಕಾರಣ ಅಂತಕ್ಕಂಥದ್ದನ್ನು ನಾವು ಇವತ್ತು ನೆನಪು ಮಾಡಿಕೊಳ್ತಾ, ಆ ಗುರುವಿನ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ವಿದ್ಯಾರ್ಥಿಗಳಾಗಿ ನೀವು ಸೇರ್ಪಡೆಗೊಂಡಿದ್ದೀರಿ ಮತ್ತು ಇಲ್ಲಿ ಆಸೀನರಾಗಿದ್ದೀರಿ. ಯಾರೋ ಸಿಂಡಿಕೇಟ್ ಸದಸ್ಯ, ಇಲ್ಲಿ ಕೋಲಾರ KGF ಅಂತ ಹೆಸರುಗಳು 2 ಪಿಕ್ಚರ್ KGF ಬಂದಿದೆ, ಬಂಗಾರಪೇಟೆ ಚಾರ್ಟ್ಸ್ ಅಂತ ಕೇಳಿದ್ದೀರಿ. ಅಲ್ಲಿಂದ ಒಬ್ಬ ವ್ಯಕ್ತಿ ಬಂದು ಇಲ್ಲಿ ಮಾತಾಡ್ತಾ ಇದ್ದಾನೆ ಅಂದರೆ ನಿಮ್ಗೆ ಅನಿಸ್ತಾ ಇದೆ ಒಂದು 500 ಕಿಲೋಮೀಟರಿಂದ ಇಲ್ಲಿಗೆ ಬಂದು ಇವ್ರು ಏನು ಮಾತಾಡ್ಬೋದು ಅಂತ ನಿಮಗೆ ಒಂದು ಅಂದಾಜು ಇನ್ನೂ ಸಿಕ್ಕಿರಲಿಕ್ಕಿಲ್ಲ. ಬರಗಾಲ ಅಂತ ಹೇಳಿ ಮಾಡಿಸಿದಂತಹ ಒಂದು ಜಿಲ್ಲೆ ಅಂದರೆ ಅದು ಕೋಲಾರ ಜಿಲ್ಲೆ. ಆದರೆ ಆ ಕೋಲಾರದಲ್ಲಿ ಎಂಥ ಮಾಣಿಕ್ಯಗಳು ಇವತ್ತು ಬಂದಿದ್ದಾರೆ, ಎಂಥ ಶಿಲ್ಪಿಗಳು ಬಂದಿದ್ದಾರೆ. ಸರಮ ವಿಶ್ವೇಶ್ವರಯ್ಯನಿಂದ ಹಿಡ್ಕೊಂಡು ಇವತ್ತು ಇನ್ಫೋಸಿಸ್ ನಡೆಸ್ತಾ ಇರ್ತಕ್ಕಂತಹ ನಾರಾಯಣಮೂರ್ತಿಯಿಂದ ಹಿಡಿದು ಆ ಎಲ್ಲರೂ ಕೂಡ ಕೋಲಾರ ಜಿಲ್ಲೆಯ ಉತ್ಪನ್ನ ಅಂತ ನಿಮ್ಗೆ ಹೇಳ್ತಾ, ಒಂದು ಕಾಲದಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳ ಆಗಿದ್ದಾಗ ಒಂದು KS IAS ಮಾಡುವ ಸಂಖ್ಯೆ ಯಾವ ಜಿಲ್ಲೆಯಲ್ಲಿ ಎಷ್ಟಿದೆ ಅಂತ ಒಂದು ಲಿಸ್ಟ್ ತೆಗೆಸಿದ್ರಂತೆ. ಆವಾಗ ಅಲ್ಲಿ ನೋಡಿದರೆ ಎಲ್ಲರೂ ಕೂಡ ಕೋಲಾರ ಜಿಲ್ಲೆ ಮೋರ್ ದೆನ್ 60% ಕೋಲಾರ ಜಿಲ್ಲೆಯಿಂದ ಬಂದವರು. ಯಾಕೆಂದರೆ ಬರಗಾಲದಲ್ಲಿ ಬಡತನ ನಿಜವಾಗ್ಲೂ ಕೂಡ ನಮ್ಮನ್ನು ಎತ್ತರಕ್ಕೆ ಬೆಳೆಸುತ್ತೆ ಅನ್ನೋದಕ್ಕೆ ಒಂದು ಕಾರಣ ಏನಪ್ಪ ಅಂದರೆ ಅದು ನಾನೀಗ ಹೇಳ್ತಾ ಇದ್ದೀನಲ್ಲ, ನಮ್ಮ ಜ್ಞಾನವನ್ನು ಜಾಸ್ತಿ ಮಾಡಲಿಕ್ಕೆ, ನಮ್ಮನ್ನು ಎತ್ತರಕ್ಕೆ ತಗೊಂಡೋದಕ್ಕೆ. ಸುಮಾರು ಜನ ಬಡತನವನ್ನು ಬೈತಾರೆ. ನಾನು ಬಡತನ ಇವತ್ತೇನಾದರೂ ನಾನು ಹಂತಕ್ಕೆ ಬಂದಿದ್ದರೆ ಕಾರಣ ಅದು ಬಡತನ ಅಂತ. ಅದಕ್ಕೆ ಅವರು KS ಅಲ್ಲ, ಇದು ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಆಗಿದೆ ಅಂತ ಸಚಿವ ಸಂಪುಟದಲ್ಲಿ ದೇವೇಗೌಡರು ಒಂದು ಸಾರಿ ಹೇಳಿದರು. ಹಾಗಾಗಿ ಅಂತಹ ಅಷ್ಟು ದೂರದಿಂದ ಬಂದಿರತಕ್ಕಂಥ ವ್ಯಕ್ತಿ ಇವತ್ತು ನಿಮ್ಮ ಈ ಒಂದು ಅತ್ಯಂತ ಸಂಕ್ರಮಣ ಕಾಲದಲ್ಲಿ ಶಿಕ್ಷಣ, ಸಂಕ್ರಮಣ ಕಾಲದಲ್ಲಿ ವಿಶ್ವ, ಯುದ್ಧದ ಕಾಲದಲ್ಲಿ ವಿಶ್ವ. ನೀವು ನೆನೆಯಿಂದ ನೋಡ್ತಾ ಇದ್ದೀರಿ, ಮೋಸ್ಟ್ಲಿ ಶಿವಕುಮಾರ್ ಸರ್ ಫೋನ್ ಮಾಡಿದಾಗ ಏನೋ ಪೋಸ್ಟ್ಪೋನ್ ಆಗಿರ್ಬೋದು, ಏನೋ ಒಂದು ಈ ಟ್ರಂಪನ್ನು ಇವರೆಲ್ಲ ಸೇರಿಕೊಂಡು ಎಲ್ಲೋ ಬಾಂಬ್ ಹಚ್ಚಿರ್ಬೋದು. ಆ ಕಾರಣಕ್ಕೆ ಇದು ಇವತ್ತೇನೋ ಮುಂದಕ್ಕೆ ಹೋಗುತ್ತೆ ಏನೋ ಅಂತ ಗೊತ್ತಾಗಿರಲಿಲ್ಲ. ಆ ಲೆಕ್ಕಕ್ಕೆ ಇವತ್ತು ಈ ಘಟನೆಗಳು ನಡೀತಾ ಇದ್ದಾವೆ. ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೊಳ್ಳಿ. ಈ ಘಟನೆಗಳು ಮತ್ತು ಇವತ್ತಿನ ಬೆಳವಣಿಗೆಯ ವೇಗವನ್ನು ನಾವು ಗಮನಿಸಿದರೆ ನಾವು ಭಾರತ ಒಂದರಲ್ಲಿ ಮುಂದಿದ್ದೀವಿ. ಏಕೆಂದರೆ 2000 ಇಸ್ವಿಯಿಂದ ಜನಸಂಖ್ಯೆಯಲ್ಲಿ ನಾವು ಚೈನಾದ ಬಸ್ಸನ್ನು ಹಿಂದಕ್ಕೆ ಹಾಕಿ ನಮ್ಮ ಬಸ್ಸೇ ಪ್ರಪಂಚದಲ್ಲಿ ನಂಬರ್ 1 ಅಂತ ನಾವು ಮುಂದೆ ಹೋಗ್ತಾ ಇದ್ದೀವಿ. ಆದರೆ ನಿಜವಾಗಲೂ ಕೂಡ ಉಳಿದ ವಿಷಯಗಳಲ್ಲಿ ಇನ್ನೂ ಕೂಡ ಮುಂದುವರಿಯುವ ಅವಶ್ಯಕತೆ ಮತ್ತು ಜವಾಬ್ದಾರಿಗಳನ್ನು ನಾವು ವಿಶ್ವದ ಲೀಡರ್ಶಿಪ್ಪನ್ನು ತಗೊಳ್ಳುವಂತಹ ಈ ಸಂದರ್ಭದಲ್ಲಿ ನಾವು ಇಂತಹ ಸಂಕೀರ್ಣವಾದ ವ್ಯವಸ್ಥೆಯಲ್ಲಿ
ಶಿಕ್ಷಕರಾಗಿ ನಾವು ಏನನ್ನ ಮಾಡಬೇಕು, ಶಿಕ್ಷಕರಾಗಿ ನಾವು ಹೇಗೆ ನಮ್ಮ ಒಂದು ದೇಶವನ್ನು ಅಭಿವೃದ್ಧಿ ಪಥಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂತಹ ಒಂದು ಜವಾಬ್ದಾರಿ ನಿಮ್ಮೆಲ್ಲರ ಮೇಲೂ ಕೂಡ ಇರೋದ್ರಿಂದ ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ಸೂಕ್ತ ಮತ್ತು ಇದೊಂದು ಉಪಯುಕ್ತವಾದ ಕಾರ್ಯಕ್ರಮ ಅಂತ ಭಾವಿಸಿ ಅತ್ಯಂತ ಸಂತೋಷವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಪೋಷಕ ಬಂಧುಗಳಿಗೆ ನಮ್ಮ ಮಕ್ಕಳ ಮುಂದೆ ಏನಾಗಬೇಕು ಅಂತ ಸಾಮಾನ್ಯವಾಗಿ ಈಗ ಈ ಶಿಕ್ಷಣ ಅನ್ನೋದು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಆ ಸ್ಪೀಡ್ ಯಾವ ಲೆಕ್ಕಕ್ಕೆ ಹೋಗಿದೆ ಅಂದರೆ, ಒಂದು ಪೋಸ್ಟ್ ಗೌರ್ಮೆಂಟಿಂದ ಕಾಲಾದರೆ 1,00,000 ಜನ ಅದಕ್ಕೆ ಅಪ್ಲೈ ಮಾಡ್ತಕ್ಕಂತಹ ದುಸ್ಥಿತಿ ಇವತ್ತು ಬಂದಿದೆ. ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ, ಮೊನ್ನೆ ಧಾರವಾಡದಲ್ಲಿ ಇವೆಲ್ಲ 2000 ನಂತರ ಹುಟ್ಟಿರೋದ್ರಿಂದ ನಿಮ್ಮನ್ನು ಜಿ ಜನರೇಷನ್ ಅಂತ ನಾವು ಕರೆದಿದ್ದೀವಿ. ಆ ಪರಂಪರೆಯಲ್ಲಿ ನೀವೆಲ್ಲರೂ ಕೂಡ ಇದ್ದೀರಿ. ಒಂದು ಸಣ್ಣ ಘಟನೆ ಧಾರವಾಡದಲ್ಲಿ ನಡೆದಿದ್ದು, ನಮ್ಮ ಸಚಿವ ಸಂಪುಟದಲ್ಲಿ 56,000 ಉದ್ಯೋಗಗಳನ್ನು ಏನಾದರೂ ಮಾಡಿ ಈ ಸಾರಿ ರಿಕ್ರೂಟ್ ಮಾಡಬೇಕು, ನೇಮಕ ಮಾಡಬೇಕು ಅಂತ ಸರ್ಕಾರ ಹೋಯ್ತಲ್ಲ, ಅದು ನಿಮ್ಮ ಯುವ ಜನಾಂಗದ ಶಕ್ತಿ. ನಿಜವಾಗ್ಲೂ ಅದೇನಾದರೂ ಇಡೀ ಕರ್ನಾಟಕದ ಒಂದು ಕ್ರಾಂತಿ ಆಗಿದ್ದಿದ್ರೆ, ಇಡೀ ದೇಶದ ಕ್ರಾಂತಿ ಆಗಿದ್ದಿದ್ರೆ ಇವತ್ತು ಮೂಲಭೂತವಾಗಿ ಉದ್ಯೋಗಾವಕಾಶಗಳು ಹೆಚ್ಚಾಗಲಿಕ್ಕೆ ಅವಕಾಶ ಆಗ್ತಾ ಇತ್ತು. ಈ ದೇಶದಲ್ಲಿ ನೀವು ಯಾವಾಗಲೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ನಾವು ಮೇಷ್ಟ್ರು ಶಿವಕುಮಾರ್ ಅವರು ಕಾರ್ಲ್ ಮಾರ್ಕ್ಸ್ ಪಾಠ ಮಾಡ್ತಾ ಇದ್ದಾಗ ಒಂದು ಸಣ್ಣ ಏನಾದರೂ ಒಂದು ಕ್ಯಾಂಟೀನಲ್ಲಿ ಒಂದು 5 ಪೈಸೆ ಜಾಸ್ತಿ ಮಾಡಿದರೆ ಗಲಾಟೆ ಎಷ್ಟು ಪ್ರತಿಭಟನೆಗಳು ಆಗ್ತಾ ಇತ್ತು ಆ ಸಂದರ್ಭಗಳಲ್ಲಿ ಅಂದರೆ, ಈಗ ನಮ್ಮದೇ ವಿಷಯಕ್ಕೆ ಬಂದಾಗ ನಮ್ಮ ಎಲ್ಲ ಉದ್ಯೋಗಗಳನ್ನು ಕಿತ್ಕೊಂಡಿರೋದಾಗಿರಲಿ, ನಮ್ಮನ್ನೆಲ್ಲ ಏನು ಮಾಡಿದ್ರು ಅಂದರೆ ಒಂದು ರೀತಿ ಮತ್ತೆ ಗುಲಾಮಗಿರಿಗೆ ತಳ್ತಾ ಇದ್ದಾರೆ. ಯಾಕೆಂದರೆ ಎಲ್ಲಿ ನೋಡಿದ್ರು ಪಾರ್ಟ್ ಟೈಮ್ ವಿದ್ಯಾರ್ಥಿಗಳು, ಪಾರ್ಟ್ ಟೈಮ್ ಕೆಲಸ ಮಾಡ್ತಕ್ಕಂಥವರು, ಗೆಸ್ಟ್ ಫ್ಯಾಕಲ್ಟಿ ಅಂತ ಕರೀತಕ್ಕಂಥದ್ದು, ಅರಿಕಾಲಿಕ ಅಂತ ಕರೀತಕ್ಕಂಥದ್ದು, ನಮ್ಮ ಒಂದು ಏನು ಯುವ ಜನಾಂಗ ಇದೆ ಇವತ್ತು ಮಿಡ್ಲ್ ಕ್ಲಾಸನ್ನೇ ತೆಗೆದುಬಿಡ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದರೆ, ನೀವೆಲ್ಲ ಪಾರ್ಟ್ ಟೈಮು, ಎಲ್ಲ ಥರದ ಈ ಅತಿಥಿ ಉಪನ್ಯಾಸಕರು, ಎಲ್ಲ ಕಡೆಗೆ ಔಟ್ಸೋರ್ಸಿಂಗು ಈ ಥರದ್ದು ಮಾಡ್ತಾ ಹೋದರೆ ಮಿಡ್ಲ್ ಕ್ಲಾಸ್ ಅನ್ನೋದು ಬೆಳೀಲಿಕ್ಕೆ ಅವಕಾಶವೇ ಇಲ್ಲ. ಒಂದು ತುಂಬ ರಿಚ್ ಪೀಪಲ್ ಹೈ ಕ್ಲಾಸ್, ಇನ್ನೊಂದು ಲೋ ಕ್ಲಾಸ್, ಇವೆರಡೇ ಕ್ಲಾಸ್ಗಳು ಆಗ್ತಾ ಇದೆ ಹೊರತು ಮಿಡ್ಲ್ ಕ್ಲಾಸ್ ಅನ್ನೋದು ನನ್ನ ಪ್ರಕಾರ ನಿಜವಾಗ್ಲೂ ನೀವು ಕರೆಕ್ಟಾಗಿ ಒಂದು ರೀತಿ ಅಧ್ಯಯನ ಮಾಡಿದಾಗ ಗೊತ್ತಾಗ್ತದೆ. ಮಿಡ್ಲ್ ಕ್ಲಾಸ್ ಅನ್ನೋದು ಮತ್ತೆ ಮರೆ ಆಗ್ತಾ ಇದೆ. ಯಾಕೆ ಅಂತ ಕೇಳಿದರೆ, ನಮ್ಮ ಸರ್ಕಾರಗಳು ಈ ವೆಲ್ಫೇರ್ ಸ್ಕೀಮ್ಸ್ ಅಂತಕ್ಕಂಥ ಒಂದು ಜನಪರ ಜನಪ್ರಿಯ ಅಂತ 2 ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಒಂದು ಜನಪರ ಅಂತಕ್ಕಂಥದ್ದು ಅಭಿವೃದ್ಧಿಯ ಕಡೆಗೆ ಮಾಡ್ತಾ ಇರ್ತಕ್ಕಂಥದ್ದು. ಜನಪ್ರಿಯ ಅಂದರೆ ನೀವು ಈಗಾಗಲೇ ಗ್ಯಾರಂಟಿ ಸ್ಕೀಮ್ಸ್ ಅಂತ ಕೆಲಸ ಮಾಡೋಕ್ಕೆ ಮೊದಲೇ ದುಡ್ಡು ಕೊಡೋದು, ಕೆಲಸ ಮಾಡೋಕ್ಕೆ ಮೊದಲೇ ಆಹಾರ ಕೊಡೋದು, ಕೆಲಸ ಮಾಡೋಕ್ಕೆ ಮೊದಲೇ ಎಲ್ಲವನ್ನೂ ಕೊಡೋದು, ಆಮೇಲೆ ಯಾರು ಬೇಕು ಯಾರು ಬೇಡ ಅನ್ನೋದನ್ನು ಸರಿಯಾಗಿ ಕ್ಲಿಯರ್ ಮಾಡ್ಕೊಳ್ಳೋದೇ ಎಲ್ಲರಿಗೂ ಸ್ಕೀಮಲ್ಲಿ ಅವಕಾಶ ಕೊಡ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ಈ ದಿಕ್ಕಿನಲ್ಲಿ ಮತ್ತೆ ಯುವಕರು ಕೂಡ ಈ ದಿಕ್ಕಿನಲ್ಲಿ ಒಂದು ಹೋರಾಟ ಮನೋಭಾವವನ್ನು ತಗೊಳ್ಬೇಕಾಗ್ತದೆ. ಏಕೆಂದರೆ ನಮ್ಮ ಜಾನ್ ಮಿನಾರ್ಡ್ ಕೇನ್ಸ್ ಹೇಳ್ತಾನೆ, ನಿಜವಾಗ್ಲೂ ಕೂಡ ಒಂದು ಕೆಲಸ ಮಾಡಿಸ್ಬಿಟ್ಟು ಅವನಿಗೆ ದುಡ್ಡು ಕೊಟ್ಟರೆ ಅವನಿಗೆ ಈ ಜಗತ್ತಿನ ಮೇಲೆ ಜವಾಬ್ದಾರಿ ಅಂತಕ್ಕಂಥದ್ದು ಉಂಟಾಗ್ತದೆ. ಆದ್ದರಿಂದ ನಾವಿವತ್ತು ಈ ಎಲ್ಲ ಚಟುವಟಿಕೆಗಳನ್ನು, ಸಮಾಜದ ಈ ಎಲ್ಲ ಸಮಸ್ಯೆಗಳನ್ನು ನೀವು ಅರ್ಥ ಮಾಡಿಕೊಂಡು ಆನಂತರ ನೀವು ಇವತ್ತೇನು ಮುಂದಿನ ನಮ್ಮ ಜನಾಂಗವನ್ನು ಬೆಳೆಸಲಿಕ್ಕೆ ಶಿಕ್ಷಕರಾಗಿ ಅದಕ್ಕೆ ಈ ಪರಬ್ರಹ್ಮ ಅಂತಕ್ಕಂಥದ್ದು ಏನು ನಾನು ಹೇಳಿದ್ದೀನಿ, ಅವರು ಎಲ್ಲರೂ ಕೂಡ ಇವತ್ತೇನು ಬೆಳೆದು ನಿಜವಾಗ್ಲೂ ಶಿಕ್ಷಕರಿಗೆ ಅಂತ ಹೆಚ್ಚಿನ ಏನು ಸಂಬಳ ವೇತನ ಏನು ದೊರೆಯಲ್ಲ. ಆದರೆ ಅವ್ರು ಮಾಡ್ತಕ್ಕಂಥ ಕೆಲಸ, ಅವ್ರು ಮಾಡ್ತಕ್ಕಂಥ ಶ್ರಮ, ಅವ್ರು ಕೊಡ್ತಕ್ಕಂಥ ಸಂಪತ್ತು ಈ ದೇಶದ ಅಭಿವೃದ್ಧಿಗೆ ಒಂದು ಕೊಡುಗೆಯಾಗಿ ಉಳಿತದೆ. ಆ ಉಳಿಲಿಕ್ಕೆ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇರ್ತೀರಿ. ಆ ದಿಶೆಯಲ್ಲಿ ಹೆಚ್ಚು ಯಾಕೆಂದರೆ ಇವತ್ತು ಒಂದು ಮಗುವನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಈಜಿ ಸಂಗತಿಯಲ್ಲ. ಒಂದು ಬದಲಾವಣೆ ಅನ್ನೋದು ಒಂದು ಕಾಲದಲ್ಲಿ ಸ್ಟೀಮ್ ಇಂಜಿನಿಂದ ಎಲೆಕ್ಟ್ರಿಕ್ ಆಗಲಿಕ್ಕೆ 100 ವರ್ಷ ಬೇಕಾಯಿತು ಬದಲಾವಣೆ, ಒಂದು ಸಣ್ಣ ಬದಲಾವಣೆ ಆಗಲಿಕ್ಕೆ. ಎಲೆಕ್ಟ್ರಿಕ್ಕಿಂದ ಮತ್ತೆ ಈಗಿನ ಕಂಪ್ಯೂಟರ್ ಯುಗ ಬರಲಿಕ್ಕೆ ಮತ್ತು 30 ವರ್ಷ ಆಯಿತು. ಈಗ ಕಂಪ್ಯೂಟರ್ ಯುಗ ಬಂದ ಮೇಲೆ ಆಗ್ತಾ ಇರ್ತಕ್ಕಂಥ ಬದಲಾವಣೆ ಅಂತ ಏನು ನೀವು ಕೇಳ್ತಾ ಇದ್ದೀರಿ, ಅದು ಆಗಲಿಕ್ಕೆ ಪ್ರತಿ ವರ್ಷ ಬದಲಾವಣೆ, ಪ್ರತಿದಿನ ಬದಲಾವಣೆ. ನಾನು ಈ ಭಾಷಣ ಮುಗಿದ ತಕ್ಷಣವೇ ಇನ್ನೊಂದು ಹೊಸ ಬದಲಾವಣೆ ಬರಬೇಕು.
ಯಾಕೆಂದರೆ ನೀವೆಲ್ಲ ಕೇಳಿದ್ದೀರಿ, ಇವತ್ತು ಕಂಪ್ಯೂಟರ್ ಯುಗದಲ್ಲಿ ಒಂದು ಜಾವಾ ಅಂತ ಒಂದು ಬಂತು. ಆ ಜಾವಾದಲ್ಲಿ ಯಾವ ರೀತಿ ನಿಮ್ಮ IT BTನವರೆಲ್ಲ ಬೆಳ್ಕೊಂಡು ಹೋದರು. ಆಮೇಲೆ ಸಿ ಬಂತು, C++ ಬಂತು, ಆಮೇಲೆ ಪೈಥಾನ್ ಬಂತು. ಈಗ ಪೈಥಾನ್ಗೂ ಮೀರಿ ನೀವೆಲ್ಲ ನೋಡಿದ್ದೀರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ChatGPT ಬಂದಿದೆ, ಸರ್ವಮ್ ಬಂದಿದೆ, ಆಂಥ್ರೋಪಿಕ್ ಅಂತ ಬಂದಿದೆ. ನಾನು ಏನಿಲ್ಲ, ಇವೆಲ್ಲ ಬಂದ ಮೇಲೆ ಯಾವುದೇ ಫಿಸಿಕ್ಸ್ ಕಾರ್ಯಕ್ರಮ ಇರಲಿ, ಯಾವುದೇ ಕೆಮಿಸ್ಟ್ರಿ ಕಾರ್ಯಕ್ರಮ ಇರಲಿ, ಮ್ಯಾಥಮೆಟಿಕ್ಸ್ ಇರಲಿ, ಕನ್ನಡ ಇರಲಿ, ಏನೇ ಇರಲಿ, ವೇದಿಕೆಗೆ ಬಂದು ನಂತರ ChatGPTನಲ್ಲಿ ಇವತ್ತಿನ ಟೈಟಲನ್ನು ನಾನೇನಾದರೂ ಹೊಡೆದ್ಬಿಟ್ರೆ ಇಲ್ಲಿ 1000 ವಿಷಯ ನಿಮ್ಗೆ ಬರ್ತಾ ಇದೆ. ಅಂದರೆ ಇನ್ಫಾರ್ಮೇಷನ್ ಓವರ್ಲೋಡ್ ಆಗ್ತಾ ಇದೆ. ನಮ್ಮ ಅಧ್ಯಾಪಕರು, ಯುವಕರು, ಪೋಷಕರು ಎಲ್ಲ ಅರ್ಥ ಮಾಡ್ಕೊಳ್ಬೇಕು. ಇನ್ಫಾರ್ಮೇಷನ್ ಅನ್ನೋದು ತುಂಬ ಓವರ್ಲೋಡ್ ಆಗ್ತಾ ಇದೆ. ಅದೆಲ್ಲ ತಿಳ್ಕೊಳಕ್ಕೆ ಹೋದರೆ ತಲೆನೋವು ಬರ್ತಾ ಇದೆ. ಆದರೆ ನಾಲೆಡ್ಜ್ ಅನ್ನೋದು, ಆ ಇನ್ಫಾರ್ಮೇಷನಲ್ಲಿ ಯಾವುದನ್ನು ತಗೊಳ್ಬೇಕು, ಯಾವುದನ್ನು ಬಿಡಬೇಕು, ಅದನ್ನು ಸೆಗ್ರಿಗೇಷನ್ ಮಾಡಲಿಕ್ಕೆ ನಮಗೆ ತುಂಬ ಸಮಯ ಬೇಕಾಗುತ್ತೆ. ಅದರಿಂದ ಇನ್ಫಾರ್ಮೇಷನ್ ಓವರ್ಲೋಡಿಂದ ನೀವು ಹೊರಗಡೆ ಬಂದು ಅದನ್ನು ಯಾವ ರೀತಿ ನೀವು ನಮ್ಮ ಮಕ್ಕಳಿಗೆ ಇವತ್ತಿನ ಸ್ಥಿತಿಗೆ ಎಷ್ಟು ಬೇಕು, ಯಾವ ರೀತಿ ಬೇಕು, ನಿಜವಾಗ್ಲೂ ಮಕ್ಕಳನ್ನು ನಾವು ಹೇಗೆ ವಿಂಗಡಿಸ್ಕೊಳ್ಬೇಕು, ವರ್ಗೀಕರಣ ಮಾಡಿಕೊಳ್ಬೇಕು, ಅವರನ್ನು ನಮ್ಮ ಲೆವೆಲ್ಗೆ ತಗೊಳ್ಬೇಕು ಅನ್ನೋದಿದೆಯಲ್ಲ, ಇದು ತುಂಬ ಕಷ್ಟದ ಕೆಲಸ. ಇವತ್ತೇನು ಜನರೇಷನ್ ಬಂದಿದೆ, ನಮ್ಮ ಎಲ್ಲ ವಿದ್ಯಾರ್ಥಿಗಳು, ಪೋಷಕರನ್ನು ನಮ್ಮ ಕಾಲೇಜಿನಲ್ಲಿ ಕರೆದು ಮಾತಾಡುವಾಗ ಅವ್ರು ಹೇಳ್ತಾ ಇರ್ತಾರೆ, ಸರ್ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಾರೆ ಸರ್, ರಾತ್ರಿ 12 ಗಂಟೆಯಲ್ಲಿ ಅವರ ಬೆಡ್ಶೀಟ್ಗಳಲ್ಲಿ ಬೆಳಕು ಬರ್ತಾ ಇರ್ತದೆ, ಅಷ್ಟು ಓದ್ತಾ ಇದ್ದಾರೆ ಸರ್. ಅರ್ಥ ಮಾಡ್ಕೊಳ್ಳಿ, ಏನು ಓದ್ತಾ ಇರ್ತಾರೆ, ಏನು ಓದ್ತಾ ಇರಲ್ಲ ಅನ್ನೋದನ್ನು ನೀವು ಒಂದು ಸ್ವಲ್ಪ ಲೈವ್ ಆಗಿ ಕೇಳಿಸ್ಕೊಂಡ್ರೆ ನನಗೆ ಈಸಿ ಆಗ್ತದೆ. ಯಾಕೆಂದರೆ ನಾನು ಕಾಲೇಜಿನ ಪ್ರಿನ್ಸಿಪಲ್ ಆಗಿ ಒಂದು ಜಿಲ್ಲಾ ಕೇಂದ್ರದಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ನನಗೀಗ ಇಲ್ಲಿ ಮಕ್ಕಳೆಲ್ಲ ನಾಳೆ ನಡೀತಾ ಅರ್ಥ ಆಗ್ತಾ ಇದೆ. ಈ ಸುಯಿಸೈಡ್ ಅಂತಕ್ಕಂಥ ಒಂದು ವ್ಯವಹಾರ ಇಲ್ಲಿ ತನಕ ಮುಟ್ತಾ ಇದೆ. ಈ ಇದಕ್ಕೆ ಅಡಿಕ್ಷನ್ ಆಗಿ, ಮೊಬೈಲ್ ಅಡಿಕ್ಷನ್ ಆಗಿ, ಇಲ್ಲೇ ನಮ್ಮ ಸಿದ್ದಾಪುರದ ಒಂದು ಹುಡುಗ, ಸಿರಿಸಿಯ ಒಂದು ಹುಡುಗ, ಅವನು ಕೈಗಳಲ್ಲಿ ಹೆಂಗಿರ್ತದಂದರೆ ಅವನು ಟೈಪ್ ಮಾಡೋ ಸ್ಪೀಡ್ಗೆಲ್ಲ ಅವನು ಮಾಮೂಲಿ ನಿಂತಿದ್ರು ಕೂಡ ಕೈ ಹಿಂಗೆ ಅಂತ ಇರುತ್ತೆ. ಪಾಪ ಅವ್ರ ತಂದೆ ತಾಯಿ ಅವ್ರ ಇಡೀ ಫ್ಯಾಮಿಲಿ ಬಂದು ಒಂದು ವಾರ ಅಲ್ಲೇ ಹಾಸ್ಟೆಲ್ ಉಳ್ಕೊಂಡು ಅವನಿಗೆ ಮತ್ತೆ ಟ್ರೀಟ್ಮೆಂಟ್ ಕೊಡಿಸಿ ಕಳಿಸಿ ಅವನು ನಂಬರ್ 1 ಇದ್ದಾನೆ. ಯಾವುದನ್ನೇ ಎಡಿಟ್ ಮಾಡೋದಿರಲಿ ನಂಬರ್ 1, ಯಾವುದಾದ್ರೂ ಒಂದು ಪೋಸ್ಟರ್ ಇರಲಿ ಅದನ್ನು ಕರೆಕ್ಟಾಗಿ ಫಿಕ್ಸ್ ಮಾಡೋದ್ರಲ್ಲಿ ನಂಬರ್ 1. ಆದರೆ ಅವರು ಒಂದು ಗೀಳಾಗಿ ಅದು ಕನ್ವರ್ಟ್ ಆಗಿ ಅದು ಈ ಮಟ್ಟಕ್ಕೆ ಹೋಗಿದೆ. ಅದರಿಂದ ನಮ್ಮ ಪೋಷಕರು ಮತ್ತು ವಿದ್ಯಾರ್ಥಿಗಳು ನಿಮ್ಮ ಮೆದುಳುಗಳನ್ನು ಸರಿಯಾಗಿ, ಅದಕ್ಕೆ ನಾವು ಭಾಳ ಚೆನ್ನಾಗಿ ಯಾರು ಮ್ಯಾನೇಜ್ಮೆಂಟ್ ಅಂತ ಕರಿತೀರಿ, ಒಂದು ಬಾಡಿ ಮ್ಯಾನೇಜ್ಮೆಂಟು, ಒಂದು ಮೈಂಡ್ ಮ್ಯಾನೇಜ್ಮೆಂಟು, ಇದನ್ನು ಯಾರು ಚೆನ್ನಾಗಿ ಮಾಡ್ಕೊಳ್ತಾರೆ ಅವರು ವಿದ್ಯಾರ್ಥಿಗಳಿಗೆ ಕಲಿಸಲಿಕ್ಕೂ ಕೂಡ ಸಾಧ್ಯತೆ ಆಗ್ತದೆ. ಆ ದಿಸೆಯಲ್ಲಿ ನೀವೆಲ್ಲರೂ ಕೂಡ ಬಹಳ ವಿಶಿಷ್ಟವಾಗಿ ಇವತ್ತು ಏನೋ ಮುಂದಿನ ಶಿಕ್ಷಕರಾಗಿ ಹೋಗಬೇಕು ಅಂತ ತಯಾರಾಗಿ ಬಂದಿದ್ದೀರಿ. ನಿಜವಾಗ್ಲೂ ಅರ್ಪಣಾ ಮನೋಭಾವ ಇದ್ದರೆ ಮಾತ್ರ ಸಾಧ್ಯ. ನಾನು ಒಂದು ಸಾರಿ ಇನ್ನೂ PhD ಮಾಡೋಕ್ಕೆ ಎಂಟ್ರಿ ಕೊಡ್ತಾ ಇದ್ದಂಗೆ ಸಾಗರದಲ್ಲಿ ನಮ್ಮ ಡಾಕ್ಟರ್ TS ರಾಘವೇಂದ್ರ ಸರ್ ಮನೆಗೆ ಬಂದು ಅವರ ಲೈಬ್ರರಿನೆಲ್ಲ ಹೋಗ್ತಾ ಇದ್ದಾಗ ಅವರು, ನೋಡಪ್ಪ ನೀನು ಎಷ್ಟು ಪುಸ್ತಕ ಬೇಕೋ ಎಲ್ಲ ತಗೊಂಡು ಹೋದ್ರು. ಅವರು ಆಲ್ರೆಡಿ ಡಾಕ್ಟರೇಟ್ ಎಲ್ಲ ಮುಗಿಸಿದ್ರು. ನನಗೂ ಕೂಡ ನಿಜವಾಗ್ಲೂ ಸಂಶೋಧನೆಯ ABCD ಏನೂ ಗೊತ್ತಿರಲಿಲ್ಲ. ಅದನ್ನು ಮೂಲಭೂತವಾಗಿ ನನಗೆ ಕಳಿಸ್ಕೊಟ್ಟು ನಾನು ಕೂಡ ಒಂದು PhD ಮಾಡಬಹುದು ಅನ್ನೋ ಲೆವೆಲಿಗೆ ನಾನು ಹೋದೆ. ಹಾಗಾಗಿ ಒಬ್ಬ ಶಿಕ್ಷಕ ನಮಗೆ ಹಿಂದೆ ಬೆಂಬಲವಾಗಿ ನಿಂತರೆ ನಾವೇನೆಲ್ಲ ಸಾಧಿಸಬಹುದು ಅಂತಕ್ಕಂಥ ಎಲ್ಲ ಘಟನೆಗಳನ್ನು ನೀವು ನೋಡಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಮಕ್ಕಳನ್ನು ನೀವು ಬರೀ ಪಾಠ ಹೇಳೋದ್ರ ಮೂಲಕ ಭಾಳ ಗಂಭೀರವಾಗಿ ಕೂರಿಸ್ಕೊಂಡು ಏನೋ ಒಂಚೂರು ನಗದೆ ಇದ್ದಂಗೆ ನೋಡಿಕೊಂಡು ಒಂದು ಸ್ವಲ್ಪ ಯೋಚನೆಗೆ ತಳಹದಿಗೆ ನಾವು ತಗೊಳ್ಳದೇನೆ ಅವರನ್ನು ನಾವು ಏನಾದರೂ ಆ ಒಂದು ಬಿಗಿ ವಾತಾವರಣದಲ್ಲಿ ಬೆಳೆಸಿದ್ದೇ ಆದರೆ ನಿಜವಾಗ್ಲೂ ಮಕ್ಕಳು ಮುಗ್ಧರಾಗ್ತಾರೆ. ಮಕ್ಕಳು ತುಂಬ ಸೆನ್ಸಿಟಿವ್, ಮಕ್ಕಳು ಕೂಡ ತುಂಬ ಸೈಲೆಂಟ್ ಮಕ್ಕಳಾಗಿ ಕನ್ವರ್ಟ್ ಆಗಿಬಿಡ್ತಾರೆ. ಅದರಿಂದ ಇವತ್ತಿನ ಕ್ಲಾಸುಗಳು ಯಾವ ಲೆವೆಲಿಗೆ ಇರಬೇಕು ಅಂದರೆ, ನೀವು ಡಿಜಿಟಲ್ ವ್ಯವಸ್ಥೆಯಲ್ಲಿ ಇವತ್ತು ಏನೇನು ಲಭ್ಯ ಇದೆ ಅದನ್ನೆಲ್ಲವೂ ಕೂಡ ಅವರಿಗೆ, ಈ ಕಾಲದಲ್ಲಿ ಮೊಬೈಲ್ ಅನ್ನೋದು ನಮ್ಮ ಕೋವಿಡ್ಗಿಂತ ಮೊದಲು
ನಮ್ಮ ಕಾಲೇಜಿನಲ್ಲಿ ಮೊಬೈಲ್ ತಗೊಂಡ್ಬಂದವ್ರನ್ನೆಲ್ಲ ಸೀಜ್ ಮಾಡಿ ನೂರಾರು ಮೊಬೈಲ್ಗಳಿಗೆ ದಂಡ ಹಾಕಿ ತಗೊಂಡು ವಾಪಸ್ ತಗೊಳ್ತಾ ಇದ್ವಿ. ಕೋವಿಡ್ ಬಂದ ತಕ್ಷಣ ಮೊಬೈಲನ್ನು ನಾವೇ ಕಂಪಲ್ಸರಿ ಮಾಡಿದ್ವಿ. ಈಗ ಮೊಬೈಲನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂತ ಕೇಳಿದರೆ ನಮ್ಮ NEP ಸಿಲೆಬಸ್ ಇರ್ಬೋದು, SEP ಸಿಲೆಬಸ್ ಇರ್ಬೋದು, ಮಕ್ಕಳಿಗೆ ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಅಡ್ಮಿಷನ್ ಟಿಕೆಟ್ ಇರ್ಬೋದು, ಫೀಸ್ ಪೇಮೆಂಟ್ ಇರ್ಬೋದು, ಎಲ್ಲವೂ ಯಾವುದೆಲ್ಲ ಪೇಮೆಂಟ್ ಮಾಡ್ತಾ ಇದ್ದೀವಿ. ಯಾರಿಗೆ ಬರುತ್ತೆ ಮೆಸೇಜು? ಎಲ್ಲ ವಿದ್ಯಾರ್ಥಿಗಳಿಗೆ ಬರ್ತಾ ಇದೆ. ಅಂಥ ಸಂದರ್ಭದಲ್ಲಿ ನಾನೀಗ ಮತ್ತೆ ಮೊಬೈಲ್ ಸೀಸ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ ಅನ್ನೋದು ಗೊತ್ತು. ನಮ್ಮ ಕಾಲೇಜಲ್ಲಿ ಆಲ್ಮೋಸ್ಟ್ ಒಂದು 20 ರೂಮ್ ಇದ್ದರೆ 20 ರೂಮಲ್ಲೂ ಡಿಜಿಟಲ್ ಬೋರ್ಡನ್ನು ನಾವು ಹಾಕಿದ್ದೀವಿ. ಮಕ್ಕಳಿಗೆ ಹೆಂಗೆ ಅಂತ ಹೇಳಿದ್ರೆ, ನೀವು ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರನ್ನ ತೋರಿಸ್ಬೇಕು ಅಂತಿದ್ರೆ ತಕ್ಷಣ ಅಲ್ಲಿ ಗೂಗಲ್ ಆನ್ ಮಾಡಿದರೆ ಸಾಕು, ಅವ್ರು ಹೆಂಗಿದ್ರು ಅಂತ ಕಾಣಿಸ್ತಾರೆ. ನಮ್ಮ ನೊಬೆಲ್ ಪ್ರಶಸ್ತಿ ವಿಜೇತರಾದಂಥ ಅಮರ್ತ್ಯ ಸೇನ್ ಅವ್ರು ಹೆಂಗಿದ್ರು ಅಂದರೆ ಅಲ್ಲಿ ತೋರಿಸ್ಬೋದು. ಈ ಎಲ್ಲ ಘಟನೆಗಳನ್ನು ನಾವು ಲೈವ್ ಆಗಿ ತೋರಿಸ್ಲಿಕ್ಕೆ ಏನೇನು ಸಾಧ್ಯತೆ ಇದೆ ಅದೆಲ್ಲವನ್ನು ಕೂಡ ನಾವು ರೆಡಿ ಮಾಡಬೇಕಾಗುತ್ತೆ. ಇನ್ನು ಮುಂದೆ ಮಕ್ಕಳಿಗೆ ಕೇಳಿಸ್ಕೊಳ್ಳಿ, ನೀವು ಏನು ಬರವಣಿಗೆಯಲ್ಲಿ ಶಾರ್ಪ್ ಇದ್ದೀರಿ, ನೀವು ಹೆಚ್ಚು ಸರ್ವೈವ್ ಆಗ್ತೀವಿ. ಯಾಕೆಂದರೆ ಬರೆಯೋ ವ್ಯಕ್ತಿಗಳೇ ಇಲ್ಲ. ಒಂದು 1 ಅವರ್ ಬರೆದ್ರೆ ಸಾಕು ಎಕ್ಸಾಮು, ನಮ್ಮ ಮಕ್ಕಳಿಗೆ ಸುಸ್ತಾಗ್ಬಿಡುತ್ತೆ. ಪೇಜು ಈಗಿಲ್ಲ. ಆವಾಗ ನಮ್ಮ ಕಾಲದಲ್ಲಿ ಅಡಿಷನಲ್ ಸೀಟ್ ತಗೊಂಡು ಬರೆದು ಒಂದೊಂದು ದೊಡ್ಡ ಪ್ಯಾಕೆಟ್ಗಳು, ಒಂದು ಪೇಜ್ಗೆ 1 ಮಾರ್ಕ್ಸ್ ಕೊಟ್ಟರು ನಮ್ಮದು 60-70 ಮಾರ್ಕ್ಸ್ ಆಗುತ್ತೆ ಅನ್ನೋಷ್ಟು ಮಟ್ಟಿಗೆ ಇತ್ತು. ಈಗ ಮಕ್ಕಳು ಎಲ್ಲರೂ ಪ್ರಿಸೈಸ್ ಆಗಿದ್ದಾರೆ. ಆ ಸ್ಪೀಡು ಕೂಡ ಕಟ್ಟಾಗಿದೆ. ಆ ಬರವಣಿಗೆ ಅಂದ ಚಂದ ಕಟ್ಟಾಗಿದೆ. ಯಾಕೆ ಸರ್ ಬೇಕು ಸರ್? ಗೂಗಲ್ ಹೇಳಿದರೆ ಸಾಕು ಸರ್, ನಮ್ಗೆ ಏನು ಬೇಕು ಎಲ್ಲ ಕೊಡ್ತದೆ, ಮತ್ತು ನಾವು ಯಾಕೆ ಬರೀಬೇಕು ಅನ್ನೋಷ್ಟು ಮಟ್ಟಿಗೆ ಇವತ್ತಿನ ಸ್ಥಿತಿ ಉಂಟಾಗಿದೆ. ಅದರಿಂದ ಆ ಮಕ್ಕಳನ್ನು ನಾವು ಯಾವ ರೀತಿ, ಯಾಕೆಂದರೆ ನೀವು ಕೂಡ ಅದೇ ಜನ್ರೇಷನ್ಗೆ ಸಂಬಂಧಪಟ್ಟಿರೋದ್ರಿಂದ ನಾನು ಕಲಿಬಾರ್ದ, ನಾನು ಕೇವಲ ಅದು ಬರವಣಿಗೆ ಮಾತ್ರ ಅಲ್ಲ, ಸ್ಪಷ್ಟವಾಗಿ ಇವತ್ತು ಓದೋರು ಕೂಡ ನಮ್ಮ ಟೀಚರ್ಸಲ್ಲಿ ನಾವು ಏನಾದರೂ ಕನ್ನಡ ಹೇಳ್ಕೊಳ್ಬೇಕು ಅಂತ ಇಂಟ್ರೂವ್ ಮಾಡೋಕ್ಕೆ ಹೋಗಿದ್ದಾಗ ಕೆಲವು ಪದಗಳನ್ನು ಉಚ್ಚಾರ ಮಾಡೋಕ್ಕೆ ಬೇಸ್ಟ್ಗಳಿಗೆ ಕಷ್ಟ ಆಗ್ತಾ ಇದೆ. ಇನ್ನು ಹಳೆಗನ್ನಡ ಅಂತ ಯಾವುದು ಸಿಲೆಬಸ್ಸಲ್ಲೇ ಇರೋ ಸ್ಥಿತಿ ಮುಂದಕ್ಕೆ ಹೊರಟೋಗ್ಬಿಟ್ಟಿದೆ. ಏನಿದ್ರು ಕೂಡ ನಮ್ಮದು ಈಗೇನೋ ನವ್ಯ ಕನ್ನಡ, ಇನ್ನು ಮೊಬೈಲ್ ಕನ್ನಡ, ಇನ್ನು ಏನೇನು ಕನ್ನಡ ಬರ್ತೈತೆ ಗೊತ್ತಿಲ್ಲ. ಯಾಕೆಂದರೆ ನನಗೆ ಈ ಕನ್ನಡ ಮತ್ತು ಇದ್ರ ಬಗ್ಗೆ ಮಾತಾಡ್ತಾ ಇದ್ದರೆ ನನಗೊಂದು ನೆನಪಾಗುತ್ತೆ. ನಾವು ಬಾರ್ಡರ್ ಡಿಸ್ಟ್ರಿಕ್ನವರಾಗಿದ್ದರಿಂದ ನಾನು ಬಾಲ್ಯದಲ್ಲಿ ಒಂದು ಕಡೆ 10 ಕಿಲೋಮೀಟ್ರ್ ಹೋದರೆ ತಮಿಳುನಾಡು, ಆ ಕಡೆಗೆ ಹೋದರೆ ಎನ್ನಡ ಅಂತಾರೆ, ಈ ಕಡೆಗೆ 10 ಕಿಲೋಮೀಟ್ರ್ ಹೋದರೆ ಆಂಧ್ರ ಎಕ್ಕಡ ಅಂತಾರೆ, ಒಂದು ಕಡೆ ಎನ್ನಡ, ಇನ್ನೊಂದು ಕಡೆ ಎಕ್ಕಡ, ಸೆಂಟ್ರಲ್ಲಿ ಕನ್ನಡ ಗಡಗಡ. ಈ ಸ್ಥಿತಿನಲ್ಲಿ ಕನ್ನಡ ಇದ್ದಿದ್ದು ಇವತ್ತು ಯಾವ ಲೆವೆಲ್ ಹೋಗಿದೆ ಅಂತ ಕೇಳಿದರೆ ಅಲ್ಲಿ ಎಲ್ಲಿಯೂ ಕೂಡ ತೆಲುಗಿಲ್ಲ, ತಮಿಳಿಲ್ಲ. ಅಲ್ಲಿ ಕನ್ನಡ ಇವತ್ತು ನಿಜವಾಗ್ಲೂ ಕೂಡ ಗಟ್ಟಿಯಾಗಿ ನಿಂತಿದೆ ಅಂತ ಕೇಳಿದರೆ ಅದು ನಮ್ಮ ಈ ಒಂದು ಏನು ಕನ್ನಡದ ಮಹಿಮೆ ಅಂತ ನಾವು ಕರೀತಾ ಇದ್ದೀವಿ. ಆಮೇಲೆ ವಿದ್ಯಾರ್ಥಿಗಳನ್ನು, ನೀವು ಈಗ ವಿದ್ಯಾರ್ಥಿಗಳು, ನಿಮ್ಮನ್ನು ಈಗ ಏನು ಕೋಚ್ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಮಾಸ್ಟರ್ಗಳು, ಅವರು ಕೂಡ ನಿಮ್ಮಲ್ಲಿರ್ತಕ್ಕಂಥ ಒಂದು ಟ್ಯಾಲೆಂಟನ್ನು, ಈಗ ನಾನೇನು ಮಾಡಿದ್ದೀನಿ ಅಂದರೆ ನಮ್ಮ ಕಾಲೇಜಿನಲ್ಲಿ ಸಪೋಸ್ ನಂತರ ಲೇಟ್ ಲತೀಫ್ಗಳೇನಾದರೂ ಇದಕ್ಕೆ ಸಂಪನ್ಮೂಲ ವ್ಯಕ್ತಿಗಳು ಬರೋದಿದ್ದರೆ ಮೊದಲೇ ಅವ್ರಿಗೆ ಹೇಳಿರ್ತೀನಿ, ನೋಡಿ ನಿಮ್ಮ ಮಕ್ಕಳಿಗೆ ಹೇಳ್ಬಿಟ್ಟು ಅದು ಲೈವ್ ಆಗಿರಬೇಕು. ಯಾವಾಗಲೂ ಬಂದು ಅಧ್ಯಕ್ಷರು ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಇಲ್ಲಿ ಬಂದು ಕೂರೋ ತನಕ ಅವ್ರದ್ದೇ ಆ್ಯಕ್ಟಿವಿಟೀಸನ್ನು, ಕಲ್ಚರಲ್ ಇವೆಂಟ್ಸನ್ನು ಹಾಡು ಹೇಳಿಸಿ, ಡ್ಯಾನ್ಸ್ ಮಾಡಿಸಿ, ಒಟ್ಟು ಮಕ್ಕಳು ಸುಮ್ಮನೆ ಕೂತಿರಬಾರ್ದು. ಮ್ಯಾಕ್ಸಿಮಮ್ ನಮ್ಮದು ಪೇಷನ್ಸ್ ಇರೋದು ಎಷ್ಟಪ್ಪ ಅಂದರೆ 1 ಅವರ್ ಇರ್ಬೋದೇನೋ ಅಷ್ಟೇ. ಅದಕ್ಕೆ ಆವಾಗ ನಮ್ಮ ಮಕ್ಕಳನ್ನು ಒಂದು ಇವಾಗ ಏನಾಗುತ್ತೆ ಅಂದರೆ ಒಂದೇ ಕಡೆ ಕೂತ್ಕೊಂಡ್ರೆ ಎಲ್ಲ ನರಗಳ ಸೆಳೆತ ಉಂಟಾಗ್ತದೆ. ಮೊನ್ನೆ ಒಬ್ಬರು ಡಾಕ್ಟ್ರನ್ನ ಕರೆಸಿದಾಗ ಅವ್ರು ಹೇಳಿದ್ರು, ನೋಡಪ್ಪ ನೀವು ಯಾವುದೇ ಕಾರ್ಯಕ್ರಮ ಮಾಡಿ 2 ಗಂಟೆ ಆದ ತಕ್ಷಣ ಒಂದು ಸಾರಿ ನಿಲ್ಲಿಸಿ ಒಂದು ಚಪ್ಪಾಳೆ ತಟ್ಟಿಸಿ ಆಮೇಲೆ ನೀವು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ. ಅದಕ್ಕೆ ಸರ್ ನಮ್ಮನ್ನು ಎಬ್ಬಿಸಿ ಚಪ್ಪಾಳೆ ತಟ್ಟಿಸ್ತೀರಿ ಅಂತ ನೀವು ಅಂದ್ಕೊಂಡಿರ್ಬೋದು ಅಂತ ಅಂದ್ಕೊಳ್ತೀರಿ. ಇನ್ನೂ ನಾನು ಮುಂದುವರೆದ್ರೆ ಮೋಸ್ಟ್ಲಿ ಇನ್ನೊಂದು ಸಾರಿ ಕೂಡ. ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ಇವತ್ತಿನ ನಮ್ಮ ಮೊಬೈಲ್ನಲ್ಲಿ ಯಾರು ಅಟ್ಯಾಚ್ ಆಗಿ ಸಿಕ್ಕಾಕೊಂಡು ಮನೆಗಳಲ್ಲಿ ಇರೋದೇ ಗಂಡ ಒಂದು ಮೂಲೆಯಲ್ಲಿ ಮೊಬೈಲಲ್ಲಿ ಏನೋ ನೋಡ್ತಾ ಇರೋದು, ಹೆಂಡತಿ ಇನ್ನೊಂದು ಮೊಬೈಲಲ್ಲಿ ನೋಡ್ತಾ ಇರೋದು, ಅಲ್ಲಿ TV ಸೆಂಟ್ರಲ್ಲಿ ಅದ್ರ ಪಾಡ್ಕೊಂಡು ಓಡ್ತಾ ಇರೋದು. ಯಾರ ಜೊತೆಯಲ್ಲಿ ಸಂಬಂಧಗಳನ್ನು ಬೆಳೆಸ್ಕೊಂಡಿದ್ದಾರೆ, ಬೆಳೀತಾ ಇದ್ದಾರೆ. ಇನ್ನು ಯಾರಾದರೂ 3 ಮಕ್ಕಳಿದ್ರೆ 3 ಮಕ್ಕಳು 3 ಮೂಲೆಯಲ್ಲಿ ಈ ಮೊಬೈಲ್ ನೋಡ್ತಾ ಇರೋದು. ಹಾಗಾದರೆ ಈ ಸಂಬಂಧಗಳಿಗೆ ಏನಾದರೂ ಅರ್ಥ ಇದೆಯಾ? ಅದ್ರ ಬಗ್ಗೆಯೂ ಕೂಡ ಇವತ್ತು ನಾವು ಯೋಚನೆ ಮಾಡ್ತಕ್ಕಂಥ ಒಂದು ಕಾಲಘಟ್ಟ
ನಮಗಿರಬೇಕಾಗುತ್ತೆ. ಮೂಲಭೂತವಾಗಿ ನಾವು ಈ ಲಾ ಆಫ್ ಅಟ್ರಾಕ್ಷನ್ ಅಂತ ಒಂದಿದೆ. ಏನಪ್ಪ ಅಂದರೆ, ಯಾವುದೋ ಒಂದು ರೂಪದಲ್ಲಿ ನಾವು ನಮ್ಮ ಈ ಮಕ್ಕಳನ್ನು ನಮ್ಮ ಕಡೆಗೆ ಸೆಳ್ಕೊಂಡು ನಾವು ಅವರನ್ನು ಆ ನಂತರ ಏನು ಹೇಳಬೇಕು, ಏನು ಬೋಧನೆ ಮಾಡಬೇಕು ಅನ್ನೋದನ್ನು ನಾವು ಕಲ್ತಿರ್ಬೇಕು. ಅದರಿಂದ ಒಬ್ಬ ಶಿಕ್ಷಕ ಆಗುವವನು, ಒಬ್ಬ ಶಿಕ್ಷಕನಾಗಿರುವವನು ಕನಿಷ್ಠ ಕಲೆಗಳನ್ನಾದರೂ ಕೂಡ ಅವನು ಮೈಗೂಡಿಸ್ಕೊಂಡಿರ್ಬೇಕಾಗತ್ತೆ. ಮಾತಲ್ಲಾದರೂ ಇರ್ಬೋದು, ಹಾಸ್ಯದಲ್ಲಾದರೂ ಇರ್ಬೋದು, ಹಾಡಲ್ಲಾದರೂ ಇರ್ಬೋದು. ಒಂದು ಸಿಂಪಲ್ ಆಗಿ ನಾವೇನಾದರೂ ಮಾತಾಡುವಾಗ, ಯಾವ ಹಾಡ ಹಾಡಲಿ, ಯಾವ ಹಾಡಿನಿಂದ ನಿಮಗೆ ನೆಮ್ಮದಿಯನ್ನು ನೀಡಲಿ, ನೆಮ್ಮದಿಯನ್ನು ನೀಡಲಿ. ಯಾವ ಹಾಡ ಹಾಡಲಿ, ಸುತ್ತಮುತ್ತ ಮನೆ ಮಠಗಳು ಒತ್ತಿಕೊಂಡು ಉರಿಯುವಲ್ಲಿ, ಸುತ್ತಮುತ್ತ ಮನೆ ಮಠಗಳು ಒತ್ತಿಕೊಂಡು ಉರಿಯುವಲ್ಲಿ, ಸೋತು ಶೂನ್ಯವಾದ ಬದುಕು ನಿಟ್ಟುಸಿರನು ಎಡೆಯುವಲ್ಲಿ, ಯಾವ ಹಾಡ ಹಾಡಲಿ, ಯಾವ ಹಾಡ ಹಾಡಲಿ. ನಾನು ಯಾಕೆ ಹೇಳ್ತಾ ಇದ್ದೆ, ಒಂದು ಕಲೆ ಇದೆ. ಈಗ ಎಲ್ಲರೂ ಕೂಡ ಒಂದು ಕಡೆ ಎಲ್ಲೆಲ್ಲೋ ಇದ್ದವರೆಲ್ಲ ಒಂದ್ಸರಿ ಅಟೆನ್ಷನ್ ಆಗಿ, ಈ ಮನುಷ್ಯ ಇಲ್ಲಿ ಮಾತಾಡ್ತಾ ಇದನ್ನ ಹಾಡು ಹೇಳ್ತಾರಪ್ಪ ಅಂತ ಹಂಗೆ ಇಮಿಡಿಯೇಟ್ ಆಗಿ ಅದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತ ಕರೆಯೋದು. ನೀವು ಆ ಅಟ್ರಾಕ್ಷನ್ ಅನ್ನು ಬೆಳೆಸ್ಕೊಂಡಿಲ್ಲ ಅಂದರೆ ಮಕ್ಕಳು ನಿಮ್ಮ ಕಡೆಗೆ ಒಲಿಯಲ್ಲ. ನೀವು ಹೇಳಿದ್ದನ್ನು ಅದನ್ನು ಕೇಳಿಸ್ಕೊಳ್ತಾಗ ಎಸ್ ಶಿವರುದ್ರಪ್ಪನವ್ರದ್ದು ಅವರ ಇವತ್ತು ಏನು ಶತಮಾನೋತ್ಸವ ಅಂತ ಕರೀತೀವಿ, ಅವರೆಲ್ಲ ಸಾಹಿತ್ಯ ಚಟುವಟಿಕೆಗಳು ಅವರಿಗೆ ಆ ಒಂದು ಸೌಂದರ್ಯ ಮೀಮಾಂಸೆ ಅಂತ ಏನು ಬರೆದಿದ್ರು ಮತ್ತು ಅವರ ಭಾವಗೀತೆಗಳು ಇವತ್ತು ಎಷ್ಟು ಫೇಮಸ್ ಆಗಿದೆ ಅಂತ ಕೇಳಿಬಿಟ್ರೆ ನಾವು ಎಲ್ಲೇ ಹೋದರೂ ಕೂಡ ಅವ್ರದ್ದು 100ನೇ ವರ್ಷ ಈ ಸಾರಿ ಆಚರಣೆ ಮಾಡ್ತಾ ಇದ್ದೀವಿ. ಅವರ ಅಂತ್ಯಕ್ರಿಯೆಯನ್ನು ಕೂಡ ಸರ್ವ ಧರ್ಮಗಳ ಒಂದು ಏನಿದೆ ಅದರ ಮೂಲಕ ಮಾಡಿಸ್ಕೊಂಡಂಥ ಒಬ್ಬ ಮೇರು ವ್ಯಕ್ತಿ. ಕುವೆಂಪುರವರು ಅವರಿಗೆ ಮಾರ್ಗದರ್ಶನ ಮಾಡಿದ್ರು ಅಂದರೆ ನಮ್ಮ GSS ಯಾವ ಲೆವೆಲ್ ಇರಬಹುದು ಅಂತ ನಾನು ಹೇಳಿದ್ದು ಅವ್ರದ್ದೇ. ಇವತ್ತು ಈ ಹಾಡು ಯಾಕೆ ಹೇಳಿದೆ ಅಂದರೆ, ಸುತ್ತಮುತ್ತ ಮನೆ ಮಠಗಳೆಲ್ಲ ರಾಷ್ಟ್ರಗಳು ಇವತ್ತು ಹೊತ್ಕೊಂಡು ಉರಿತಾ ಇದೆಯಲ್ಲ, ಆ ಉರಿತಾ ಇರ್ತಕ್ಕಂಥದ್ರಲ್ಲಿ ಹಿಂಗೆ ಆಗ್ತಾ ಇದೆಯಪ್ಪ ಅನ್ನೋದನ್ನು ನಾನು ಹೇಳ್ತಾ ಇದ್ದೆ. ಎಲ್ಲರೂ ಕೂಡ ಇವತ್ತು ನೀವು ಅದನ್ನು ಕೇಳಿಸ್ಕೊಳ್ತಾ ಇದ್ದೀರಿ. ನನಗೆ ಬಹಳ ಮುಖ್ಯವಾಗಿ ಈ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಅಂತ ಒಂದು ಪದವನ್ನು ನೀವೆಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು. ಈ ಗ್ರಾಟಿಟ್ಯೂಡ್ ನಮಗೇನಾದರೂ ಒಂದು ಅಕ್ಷರ ಕಲಿಸಿದಾತ ಗುರು ಅಂತ ನಾವು ಅಂದ್ಕೊಂಡಿದ್ದೀವಿ ಅಲ್ವಾ? ಆ ಏನು ಸಹಾಯ ಮಾಡಿರ್ತಾರೆ ಅವರಿಗೆ ಇವತ್ತು ಇಲ್ಲಿ ನನ್ನನ್ನು ಕರೆಸಿ ಈ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವರಿಗೆ ನಾನು ಒಂದು ಧನ್ಯವಾದ ಹೇಳಿಲ್ಲ, ಒಂದು ವಂದನೆಯನ್ನು ಹೇಳಿಲ್ಲ, ಒಂದು ಥ್ಯಾಂಕ್ಸನ್ನು ಹೇಳಿಲ್ಲ ಅಂದರೆ ನನಗೆ ಆ ಗ್ರ್ಯಾಟಿಟ್ಯೂಡ್ ಅಂತಕ್ಕಂಥ ಪದ ಗೊತ್ತಿಲ್ಲ ಅಂತ ಅರ್ಥ. ಅದಕ್ಕೆ ಎಲ್ಲ ಈ ಮೇಷ್ಟ್ರುಗಳಾಗಿ ಹೋಗ್ತಕ್ಕಂಥವ್ರು ನೀವೇನಿದ್ದೀರಿ ವಿದ್ಯಾರ್ಥಿಗಳು, ಆ ಗ್ರ್ಯಾಟಿಟ್ಯೂಡನ್ನು ನೀವು ಆ ಗ್ರಾಟಿಟ್ಯೂಡ್ ಯಾವಾಗ ಉಳಿಸ್ಕೊಳ್ತೀರಿ, ಆ ಗ್ರಾಟಿಟ್ಯೂಡ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಎಲ್ಲಿಗೆ ಬೇಕಾದರೂ ಬೆಳೀಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ನೀವೊಂದು ಥ್ಯಾಂಕ್ಸನ್ನು ಹೇಳ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ನೀವೇನು ನಿರೀಕ್ಷೆ ಮಾಡಿರ್ತೀರಿ. ಈ ಮ್ಯಾನಿಫೆಸ್ಟೇಷನ್ ಅಂತ ಒಂದು ಪದ ಇದೆ, ಅದಕ್ಕೆ ಸಂಕಲ್ಪ ಅಂತ ಕೂಡ ನೀವು ಕನ್ನಡದಲ್ಲಿ ಕರೀಬೋದು. ಆ ಮ್ಯಾನಿಫೆಸ್ಟೇಷನ್ ಅಂತಕ್ಕಂಥ ಒಂದು ಸಿಸ್ಟಮನ್ನು ನೀವು ಅಚೀವ್ ಮಾಡಬೇಕಾದ್ರೆ ಇವತ್ತು ಅಂದ್ಕೊಂಡಿದ್ದೀರಿ, ನಾವು ಈ ಥರ ಒಂದು ಕಾಲೇಜಿಗೆ ಪ್ರೊಫೆಸರ್ ಆಗಬೇಕು ಅಥವಾ ಒಂದು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಬೇಕು, ನಾನು ಸಂಶೋಧನೆ ಮಾಡಿ ಒಂದು ಸೈನ್ಸಿಸ್ಟ್ ಆಗಬೇಕು, ನಾನು ಚಂದ್ರಯಾನ ಅಂತ ಏನಿದೆ ಅದು ಮುಗೀತು, ಇನ್ನೇನಿದ್ರು ಸೂರ್ಯನ ಲೆವೆಲಿಗೆ ನಾವು ಬೆಳೀತಾ ಇದ್ದೀವಿ, ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ನಾವು. ಅಂಥ ಒಂದು ಸಂದರ್ಭದಲ್ಲಿ ನಾವು ಆಗಬೇಕು ಅಂತ ಸಂಕಲ್ಪ ಮಾಡಿಕೊಡದೇ ಇದ್ದರೆ ಖಂಡಿತ ನಾವೇನು ಸಾಧಿಸಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನೇ ಮ್ಯಾನಿಫೆಸ್ಟೇಷನ್ ಅಂತ ಕರೀತಾರೆ. ನಿಮ್ಗೆ ಎಷ್ಟೋ ಸಾರಿ ನೀವು ಎಷ್ಟೋ ಸಂದರ್ಭಗಳಲ್ಲಿ ನಿಮ್ಗೆ ಅಂದ್ಕೊಂಡಿರಲ್ಲ, ನಾವೆಲ್ಲೆಲ್ಲೋ ಹೋಗ್ತಾ ಇದ್ದೀವಿ, ಇವತ್ತು ನಾನು ಹಂಗಾಗ್ಬೋದು ಹಿಂಗಾಗ್ಬೋದು ಈ ಥರ ನಾನು ಆಗ್ತೀನಿ ಅಂತ ಅಂದ್ಕೊಳ್ತಾ ಇರ್ತಾರೆ. ಗೊತ್ತಿಲ್ಲ, 2 ದಿನ 3 ದಿನ 3 ತಿಂಗಳಲ್ಲಿ ಆ ಸ್ಥಿತಿಗೆ ಅವರು ತಲುಪಿರ್ತಾರೆ. ಅದಕ್ಕೆ ಕಾರಣ ಒಂದು ಮ್ಯಾನಿಫೆಸ್ಟೇಷನ್ ಅಂತ ನಾವೇನು ಕರಿತೀವಿ, ಅದೇ ಕಾರಣ. ಸಂಕಲ್ಪವನ್ನು ನೀವು ಮಾಡಿರಬೇಕು, ಆ ಸಂಕಲ್ಪಕ್ಕೆ ಈ ಗ್ರ್ಯಾಟಿಟ್ಯೂಡ್ ಅನ್ನೋದು ಇರಬೇಕು. ಇವತ್ತೇನೋ ನಮ್ಮ ಪೋಷಕರೆಲ್ಲ ಬಂದಿದ್ದಾರೆ, ಆ ಪೋಷಕ ಬಂಧುಗಳು ಇವತ್ತು ನಿಮಗೆ ಮಾರ್ಗದರ್ಶಕರಾಗಿದ್ದಾರೆ.
ನಾವು ಮೊದಲೆಲ್ಲ ನಮಗೆ ಸಿನಿಮಾ ಹೀರೋಯಿನ್ಗಳು ನಮಗೆ ಒಂದು ರೀತಿ ಆದರ್ಶಪ್ರಾಯ ಅಂತ ಇತ್ತು. ಈಗ ಅವರೆಲ್ಲ ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿದೆ. ಅರ್ಥ ಆಗ್ತಾ ಇದೆಯಲ್ಲ? ಅವರೆಲ್ಲ ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಂತ ಕಾರಣಕ್ಕಾಗಿ ಅವ್ರು ಯಾರು ಆದರ್ಶ ಅಲ್ಲ. ನಮ್ಮ ಹೀರೋ ಮತ್ತು ಹೀರೋಯಿನ್ಗಳು ಯಾರು ಅಂತ ಕೇಳಿದರೆ ಒಂದು ನಮ್ಮ ಅಪ್ಪ ಅಮ್ಮ ಮತ್ತು ಗುರುಗಳು. ಅದನ್ನು ನಾವು ಒಂದ್ಸಾರಿ ನಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ನಿಜವಾಗ್ಲೂ ಕೂಡ ಇವತ್ತೇನು ಪೋಷಕರು ಬಂದಿದ್ದಾರೆ ಅವರೆಲ್ಲರೂ ಕೂಡ ಇವತ್ತೇನು ವಿದ್ಯಾರ್ಥಿಗಳು ನೀವೆಲ್ಲ ಇದ್ದೀರಿ, ಎದ್ದು ಒಂದು ಗೌರವಯುತ ಚಪ್ಪಾಳೆಯನ್ನು ತಟ್ತೀರಿ ಅಂತ ನಾನು ಭಾವಿಸಿದ್ದೇನೆ. ಪೋಷಕರಿಗೆ ನಿಜವಾಗ್ಲೂ ಗ್ರಾಟಿಟ್ಯೂಡ್ ಇದೆ. ಮಲೆನಾಡಿನ ಈ ಒಂದು ನನ್ನ ಪ್ರಕಾರ ಒಂದು ಪುಣ್ಯಭೂಮಿ. 35 ವರ್ಷ ಆಯಿತು ನಾನು ಈ ಭೂಮಿಗೆ ಎಂಟ್ರಿ ಕೊಟ್ಬಿಟ್ಟು. ನನಗೆ ಬಂಗಾರಪೇಟೆಯ ಆ ಥರ ಗಡಸು ವಾಯಿಸೂ ಇಲ್ಲ. ಯಾಕೆಂದರೆ 35 ವರ್ಷದಲ್ಲಿ ಎಲ್ಲ ಮತ್ತೆ ಮಲೆನಾಡಿಗೆ ಕನ್ವರ್ಟ್ ಆಗಿ ಒಟ್ಟು ಭಾಷೆ ಕೂಡ ನನಗೆ ಅದು ಮರ್ತೋಗ್ಬಿಟ್ಟಿದೆ. ಈಗ ಈ ಒಂದು ಪುಣ್ಯಭೂಮಿಯಲ್ಲಿ ಜನಿಸಿ ನನಗೆ ಇಲ್ಲಿ ನನ್ನ ಕಾಯಕವನ್ನು ಮಾಡಲಿಕ್ಕೆ ಅವಕಾಶ ಆಗಿರ್ತಕ್ಕಂಥ ಸಂದರ್ಭವನ್ನು ನೆನೆಸ್ಕೊಳ್ತಾ ಈ ನನ್ನ ಎಲ್ಲ ಗುರುಗಳಿಗೂ ಕೂಡ ನಾವು ಯಾವತ್ತೂ ಕೂಡ ನಾವು ಎದ್ದ ತಕ್ಷಣ ಒಂದು ನಮನವನ್ನು ನಾವು ಸಲ್ಲಿಸಿದರೆ ನಿಜವಾಗ್ಲೂ ಕೂಡ ನಾವೇನು ಅಂದ್ಕೊಂಡಿದ್ದೀವಿ ಅವೆಲ್ಲವೂ ಕೂಡ ಸಾಧ್ಯ. ಆ ದಿಶೆಯಲ್ಲಿ ನಾವು ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇರಬೇಕು. ಟೆಕ್ನಿಕ್ಸು ಸುಮಾರು ಬಂದಿದೆ. ಟೀಚಿಂಗ್ ಟೆಕ್ನಿಕ್ಸ್ ಅಂತ ನೀವು ಕೇಳಿಬಿಟ್ರೆ ನೀವು ನಂಬಲ್ಲ. ಇವತ್ತು 23 ಸೋಷಿಯಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಮ ಏನೇನು ನೀವು ಸಾಧನೆ ಮಾಡಿದ್ದೀವಿ ಅದನ್ನೆಲ್ಲ ಕೂಡ ಪ್ರಕಟ ಮಾಡಲಿಕ್ಕೆ ಅವಕಾಶ ಇದೆ. 23 ಸೋಷಿಯಲ್ ಪ್ಲಾಟ್ಫಾರ್ಮ್ ಮೀಡಿಯಾ ಅಂತ ಏನು ಕರೀತಾ ಇದ್ದೀರಿ ಅದು ಬಹಳ ಮುಂದಕ್ಕೆ ಹೋಗ್ಬಿಟ್ಟಿದೆ. ಈಗ ನೀವು ಅದರಲ್ಲೆಲ್ಲರಲ್ಲೂ ಕೂಡ ನಿಮ್ಮ ವಿಷಯಗಳನ್ನು ಹೇಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದರಲ್ಲಿ ಅದು ಕೇವಲ ಇನ್ಫಾರ್ಮೇಷನ್ ಓವರ್ಲೋಡ್ ಅಲ್ಲ, ಅದು ನಾಲೆಡ್ಜ್ ಓವರ್ಲೋಡ್ ಕೂಡ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಅದು ನಿಮ್ಮನ್ನು ತಪ್ಪು ದಾರಿಗೆ ಕೂಡ ತರ್ತಾ ಇದೆ. ಅದನ್ನು ನೆನಪಿಟ್ಕೊಳ್ಬೇಕು. ಯಾರೂ ಕೂಡ ಸ್ವತಃ ಈಗ ಗೂಗಲ್ ಡಾಕ್ಟರ್ಗಳಾಗ್ತಾ ಇದ್ದಾರೆ, ವಾಟ್ಸಪ್ ಡಾಕ್ಟರ್ಗಳಾಗ್ತಾ ಇದ್ದಾರೆ, ಫೇಸ್ಬುಕ್ಕಲ್ಲಿ ಡಾಕ್ಟರ್ಸ್ ಇದ್ದಾರೆ. ಅವರೆಲ್ಲರನ್ನೂ ನಾವು ನೋಡ್ತಾ ಇದ್ದೇವೆ. ಅವರು ನಿಜವಾಗ್ಲೂ ಕೂಡ ನಿಮಗೇನು ಕಾಯಿಲೆ ಇರಲ್ಲ. ನೀವು ಏನಾದರೂ ಅಪ್ಪಿ ನನಗೆ ಕಣ್ಣು ಪ್ರಾಬ್ಲಮ್ ಇದೆ, ನನಗೆ ಇನ್ನೊಂದು ಕಿಡ್ನಿ ಪ್ರಾಬ್ಲಮ್ ಇದೆ, ಹೃದಯದ ಪ್ರಾಬ್ಲಮ್ ಇದೆ, ಈ ಥರದ್ದೆಲ್ಲ ಸನ್ನಿವೇಶಗಳಿದೆ ಅಂತ ನೀವೇನಾದರೂ ಅವರಿಗೆ ಕಮಾಂಡ್ ಕೊಟ್ಟು ಅಲ್ಲಿ ಹೇಳಿದರೆ ಅಂದರೆ ಅವರು ನಿಜವಾಗ್ಲೂ ನಿಮಗೆ ಮೆಡಿಷನನ್ನು ಸಜೆಸ್ಟ್ ಮಾಡ್ತಾರೆ. ಆದರೆ ಆ ಮೆಡಿಷನ್ ತಗೊಂಡ್ರೆ ಬೇಗ ನಾವು ಕೈಲಾಸ ಪರ್ವತವನ್ನು ಮುಟ್ಟಬಹುದು. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಈ ಏನು ಇನ್ಫಾರ್ಮೇಷನ್ ಯುಗ ಇದೆ, ಇದು ಏನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ನೋಡ್ತಾ ಇದ್ದೀವಿ, ಇದು 2 ಅಲೆಗಿನ ಕತ್ತಿ ಇದ್ದ ಹಾಗೆ. ಹೇಗೆ ಅಂತ ಕೇಳಿದರೆ, ಒಂದು ಒಳ್ಳೆಯದಕ್ಕೆ ಯೂಸ್ ಮಾಡಿಕೊಂಡ್ರೆ ನಂಬರ್ 1 ಟೂಲ್ ಅದು, ಕೆಟ್ಟದಕ್ಕೆ ಯೂಸ್ ಮಾಡಿಕೊಂಡ್ರೆ ಅದನ್ನು ನಂಬರ್ 1. ಬೇಗ ನಾವು ಎಲ್ಲಿಗೆ ಬೇಕೋ ಅಲ್ಲಿ ಸೇರ್ಪಡೆ ಆಗ್ಬೋದು. ಒಂದು ನಮ್ಮ ಸಾಧು ಸತ್ಪುರುಷರು ಈ ಮಾಂಕ್ ಅಂತ ನೀವೇನು ಕರೀತೀವಿ, ಒಂದು ರೀತಿ ರಾಕ್ಷಸ ಮತ್ತು ಸಾಧು ಅಂತ ಒಬ್ಬ ಸಾಧು ಬಂದು ನಾನು ತಪಸ್ಸು ಮಾಡಬೇಕು, ನನಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದಾಗ ಅನೇಕ ರಾಕ್ಷಸರು ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸಾಧು ಇನ್ನೊಬ್ಬ ದೊಡ್ಡ ರಾಕ್ಷಸನ ಸೃಷ್ಟಿ ಮಾಡಿ, ನೋಡಿ ಅವನ್ನೆಲ್ಲ ಸಣ್ಣ ರಾಕ್ಷಸನ್ನೆಲ್ಲ ಕೊಂದ್ಬಿಡಮ್ಮ ಅಂತ ಹೇಳಿ ಈತ ತಪಸ್ಸಿಗೆ ಕೂತಾಗ ಅವನಿಗೆ ಒಂದು ಕಮಾಂಡ್ ಕೊಟ್ಟಿರಲಿಲ್ಲ. ನನ್ನನ್ನು ಬಿಟ್ಟು ಉಳಿದವ್ರನ್ನ ಸಾಯಿಸಪ್ಪ ಅಂತ ಹೇಳಿರಲಿಲ್ಲ. ಆ ದೊಡ್ಡ ರಾಕ್ಷಸ ಏನು ಮಾಡಿದ್ರು, ಇವು ಸಾಧುವು ಸೇರಿಸಿ ಎಲ್ಲರೂ ಮೇಲೆ ಕಳಿಸ್ಕೊಂಡಂತೆ. ಹಾಗೆ ಇದು ನಮ್ಮನ್ನು ಏನು ಬೇಕಾದರೂ ಮಾಡ್ಬೋದು. ಆ ಸಿಸ್ಟಮ್ಗೆ ನಾವು ತುಂಬ ಹತ್ತಿರದಲ್ಲಿದ್ದೀವಿ. ನಮ್ಮನ್ನು ಎಲ್ಲೆಲ್ಲಿಗೆ ಯಾರ್ಯಾರು ಕರ್ಕೊಂಡು ಹೋಗ್ತಾರೆ, ಯಾರನ್ನ ಯಾವತ್ತು ಜೊತೆಗೆ ಬೇಕಾದರೂ ಟ್ಯಾಗ್ ಮಾಡಿ ನಿಮ್ಮನ್ನು ಇವತ್ತು ಟಿವಿಗಳಲ್ಲಿ 24/7 ಹಾಕಿ ನೀವು ಆತ್ಮಹತ್ಯೆ ಮಾಡಿಕೊಳ್ಳೇಬೇಕು ಅನ್ನುವಷ್ಟರ ಮಟ್ಟಿಗೆ ಇವತ್ತು ಈ ಒಂದು ನಾವೇನು ಸೋಷಿಯಲ್ ಮೀಡಿಯಾ ಅಂತ ಕರೀತಾ ಇದ್ದೀವಿ ಅದು ಇದೆ. ಹಾಗಾಗಿ ನಾವು ನಮಗೆಲ್ಲಿಯೂ ಕೂಡ ಪ್ರವೇಶ ಅನ್ನೋದು ಇಲ್ಲವೇ ಇಲ್ಲ. ಯಾಕೆ ಅಂತ ಕೇಳಿದರೆ ಎಲ್ಲವೂ CCTV ಕಂಟ್ರೋಲ್, ಮೊಬೈಲ್ ಕಂಟ್ರೋಲ್, ಇಂಟರ್ನೆಟ್ ಕಂಟ್ರೋಲ್ ಎಲ್ಲವೂ ಕೂಡ ಆಗ್ತಾ ಇದೆ. ಹಾಗಾಗಿ ಇವತ್ತು ಕೇವಲ ನಾವು ವಿದ್ಯಾಭ್ಯಾಸ ಅಥವಾ ಜ್ಞಾನ ಅಥವಾ ನಮ್ಮ ನಾಲೆಡ್ಜನ್ನು ಮಾತ್ರ ಮಕ್ಕಳಿಗೆ ಹೆಚ್ಚು ಮಾಡೋದಲ್ಲ, ನಮ್ಮ ಪರಿಸರದ ಬಗ್ಗೆಯೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ
ಏನು ಎಷ್ಟು ಮಟ್ಟಿಗೆ ಅದು ಡಿಗ್ರೇಡೇಷನ್ ಆಗ್ತಾ ಇದೆ, ಈ ಪರಿಸರದಲ್ಲೂ ಕೂಡ ನಾವು ಎಷ್ಟು ಮಟ್ಟಿಗೆ ಅವರಿಗೆ ಆ ಸೀರಿಯಸ್ನೆಸ್ಸನ್ನು ಉಂಟು ಮಾಡಬೇಕು, ನಾವು ಪ್ಲಾಸ್ಟಿಕ್ಕನ್ನು ಯಾಕೆ ಉಪಯೋಗಿಸಬಾರ್ದು ಅಂತ ನೋಡಬೇಕು. ಇವತ್ತು ನಾವು ಆ ದಿಕ್ಕಲ್ಲಿ ಯೋಚನೆಯೇ ಮಾಡ್ತಾ ಇಲ್ಲ. ಮಲೆನಾಡು, ಹಿಂದಿನ ಮಲೆನಾಡನ್ನು ಕಂಪೇರ್ ಮಾಡಿಬಿಟ್ರೆ ರೋಡ್ ಬದಿನಲ್ಲಿ ಮಾತ್ರ ಮರಗಳು ಕಾಣಿಸ್ತಾ ಇದೆ. ಒಳಗಡೆ ನಾವು ಹೋಗ್ತಾ ಇದ್ದಂಗೆ ಎಲ್ಲಿ ಮರಗಳಿಲ್ಲ, ಎಲ್ಲಿಯೂ ಆಕ್ಸಿಜನ್ ಇಲ್ಲ, ಎಲ್ಲಿಯೂ ನಮಗೆ ಅದು ಬೇಕಾಗಿರ್ತಕ್ಕಂಥ ಯಾವ ಸನ್ನಿವೇಶಗಳು ಕೂಡ ಇಲ್ಲ. ಅದರಿಂದ ನಾವು ನಮ್ಮ ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ ಇವತ್ತು ಮಕ್ಕಳಿಗೆ ಆ ವಿಧಾನಗಳನ್ನು ಕಲಿಸ್ಕೊಟ್ಟಿಲ್ಲ ಅಂದರೆ ಮತ್ತೆ ನಾವೇ ಅಪರಾಧಿಗಳಾಗ್ತೀವಿ. ಈಗ ನನ್ನ ಪ್ರಕಾರ ಇವತ್ತೇನಾದರೂ ಈ ಪ್ರಪಂಚದಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇದ್ದರೆ ಒಂದು ಲೆವೆಲಲ್ಲಿ ಅಲ್ಲಿ ಗುರುಗಳು ಕಾರಣವೇನು ಅಂತ ಅನಿಸ್ತಾ ಇದೆ. ಯಾಕೆಂದರೆ ಅಲ್ಲೆಲ್ಲ ಹೋಗಿರೋರು ಇಲ್ಲಿ ಪಾಠ ಕಲಿತೆ ಹೋಗಿರ್ಬೇಕಲ್ವಾ, ಅಲ್ಲಿ ಈಗ ಏನೋ ಬದಲಾವಣೆಗಳು ಮಾಡ್ತಾ ಇದ್ದಾರೆ, ಏನು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಜವಾಬ್ದಾರಿ ತುಂಬ ಹೆಚ್ಚಾಗಿದೆ ಅಂತಕ್ಕಂಥದ್ದನ್ನು ನಾವು ಅರ್ಥಕೊಳ್ಬೇಕಾಗ್ತದೆ. ನೀವೆಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು, ಯಾಕೆಂದರೆ ಈ ಮೇಸ್ಟ್ರು ಕೆಲಸ ಅನ್ನೋದಿದೆಯಲ್ಲ, ಅದು ಇಷ್ಟಪಟ್ಟು ನಾವು ತಗೊಂಡ್ರೆ ಮಾತ್ರ ಅತ್ಯಂತ ಖುಷಿಯಾಗಿ ಒಂದು ಕ್ಲಾಸ್ ರೂಮ್ಗೆ ಹೋದಾಗ ವಿದ್ಯಾರ್ಥಿಗಳನ್ನು ತುಂಬ ಲೈವ್ ಆಗಿ ಇಟ್ಕೊಂಡು ಮಾತಾಡ್ತಾ ಇಂಟ್ರಾಕ್ಟಿವ್ ಸೆಷನ್ ಮಾಡ್ತಾ ಅವ್ರನ್ನೆಲ್ಲರೂ ನಮ್ಮ ವ್ಯಾಪ್ತಿಗೆ ತಗೊಂಡು ನಾವು ಅವರಿಗೆ ಏನಲ್ಲ ಒಂದು ಸಣ್ಣ ಬದಲಾವಣೆ, ಜಾಸ್ತಿ ಬದಲಾವಣೆಗಳನ್ನು ಈ ಕಾಲದಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ಸಣ್ಣ ಬದಲಾವಣೆ ಮಾಡ್ತಾ 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 ಅವರಲ್ಲೂ ಕೂಡ ನಾವು ಜ್ಞಾನವನ್ನು ಸೇರಿಸಲಿಕ್ಕೆ ಸಾಧ್ಯತೆ ಇದೆ, ತಾಳ್ಮೆಯನ್ನು ರೂಪಿಸಲಿಕ್ಕೆ ಸಾಧ್ಯತೆ ಇದೆ. ನಾನಂತೂ ಒಂದು ಡೆಫಿನೆಟಾಗಿ ಹೇಳಿದರೆ ಇವತ್ತು ನನ್ನ ಎಲ್ಲ ಪ್ರಯತ್ನಗಳು ಮತ್ತು ನನ್ನೆಲ್ಲ ಸಾಧನೆಗಳು ಒಂದು ಕಾರಣಕ್ಕಾಗಿದೆ, ಅದು ತಾಳ್ಮೆ. ನಾನು ತಾಳಿದವನು ಬಾಳಿಯಾಗು ಅಂತ ಈಗಾಗಲೇ ಅದಕ್ಕೆ ಗಾದೆ ಬಂದ್ಬಿಟ್ಟಿದೆ. ನೀವು ಅದನ್ನು ನೋಡ್ಕೊಳ್ಳಿ. ನಾವು ಎಷ್ಟು ತಾಳ್ಮೆಯಿಂದ ಇದ್ವಿ, ಆ ತಾಳ್ಮೆ ಇವತ್ತು ನಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗಿದೆ. ಇನ್ನು 2 ಸಂಗತಿ ಹೇಳಿ ನನ್ನ ಭಾಷಣನ ನಾನು ಮುಕ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒಂದು ಇನ್ಫೀರಿಯಾರಿಟಿ ಅಂತ ಒಂದು ಕಾಂಪ್ಲೆಕ್ಸಿಟಿ, ಇನ್ನೊಂದು ಸುಪೀರಿಯಾರಿಟಿ ಅಂತ ಒಂದು ಕಾಂಪ್ಲೆಕ್ಸಿಟಿ. ಇದು ಬಹಳ ಮುಖ್ಯವಾದದ್ದು. ನನ್ನ ಕೈಯಲ್ಲಿ ಏನೂ ಆಗಲ್ಲ, ನಾನು ಹೋಗಿ ಸಾಗರ LBS B.Ed ಕಾಲೇಜಿನಲ್ಲಿ ಮಾತಾಡಲಿಕ್ಕೆ ಸಾಧ್ಯತೆ ಇಲ್ಲ. ಮಹಾನ್ ವ್ಯಕ್ತಿಗಳು ನಮ್ಮ ಹಿಂದುಗಡೆ ದೇವರಾಜಸ್ಸು ಈ ಭವನದಲ್ಲಿ ನಾನು ಮಾತಾಡೋಕ್ಕಾಗಲ್ಲ ಅಂತ ನಾನಾಗಲೂ ನಮ್ಮ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಆದರೂ ಕೂಡ ನಾನು ಇಲ್ಲ, ಒಂದು ಸರಿ ಭೇಟಿ ಮಾಡಲೇಬೇಕು ಅಂತ ಹೇಳಿ ಇಲ್ಲಿ ಬಂದೆ. ನನ್ನ ಕೈಯಲ್ಲಿ ಆಗಲ್ಲ ಅಂತ ಒಂದು ಸಾರಿ ಅದು ನೆಗೆಟಿವ್ ಆಲೋಚನೆ ಮಾಡಿದರೆ ನೀವು ಖಂಡಿತ ಅಭಿವೃದ್ಧಿ ಆಗೋಕ್ಕಾಗಲ್ಲ. ಅದರ ವಿರುದ್ಧವಾಗಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ನಾನು ಏನು ಬೇಕಾದರೂ ಮಾಡಬಲ್ಲೆ, ನನ್ನಿಂದ ಮಾತ್ರ ಸಾಧ್ಯ, ಈ ಈಗೋ ಇದೆಯಲ್ಲ, ಇದು ಕೂಡ ನಮ್ಮನ್ನು ಬೆಳವಣಿಗೆಯನ್ನು ನಿಜವಾಗ್ಲೂ ಇವತ್ತು ಯಾರೂ ಸಹಿಸಲ್ಲ. ನಾನೇ ಅಂತ ಬಂದರೆ ನಮ್ಗೆ ಯಾರೂ ಅವಕಾಶನೇ ಕೊಡಲ್ಲ. ಯಾಕೆಂತ ಕೇಳಿದ್ರೆ, ಮೊದಲು ನೀನು ಫಸ್ಟು ವಿಧೇಯವಾಗಿ ಅದನ್ನು ಕಲಿ, ಆಮೇಲೆ ನಿನಗೆಲ್ಲವೂ ಸಿಗ್ತದೆ ಅಂತ. ನಮ್ಮಲ್ಲಿ ಇಲ್ಲಿ ಉಪಾಧ್ಯಕ್ಷರಾಗಿರೋದೇ ಈಗ ನಮ್ಮ ಆಡಳಿತ ಸಮಿತಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ ಖ್ಯಾತ ನಮ್ಮ ನ್ಯಾಯವಾದಿಗಳು ಕೆ ಬಸಪ್ಪಗೌಡ ಅಂಥೇಳಿ ಇಲ್ಲಿ ಉಪಾಧ್ಯಕ್ಷರಾಗಿದ್ದವರು. ಈಗ ನಮ್ಮ ಆಡಳಿತ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಅವರು ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಏನು ಮಾಡ್ತಾರೆ, ಅಥವಾ ಒಂದು ರಿಕ್ವೆಸ್ಟ್ ಇಲ್ಲದೆ ಯಾರನ್ನು ಎಂಟರ್ಟೈನ್ ಮಾಡಬೇಡಪ್ಪ. ಯಾಕೆಂದರೆ ಫಸ್ಟ್ ಕಲಿಬೇಕು, ವಿಧೇಯವಾಗಿ ವಿನಯದಿಂದ ಇರೋದನ್ನು ಕಲಿಬೇಕು. ಆವಾಗ ಮಾತ್ರ ನಿಮ್ಮ ಗುರುಗಳಿಗೆ ಏನಾದರೂ ಶ್ರೇಯಸ್ಸಿದೆ. ಇಲ್ಲ ಅಂದರೆ ನಾವು ಹೆಂಗೆ ಬಂದರೆ ಹಂಗೆಲ್ಲ. ಅದರಿಂದ ನೀವು ಇದನ್ನು ಸುಪೀರಿಯಾರಿಟಿ ಕಾಂಪ್ಲೆಕ್ಸು ಕೂಡ ಇರಬಾರ್ದು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತೂ ಇರಲೇಬಾರ್ದು. ಇನ್ ಬಿಟ್ವೀನ್ ನೀವೇನು ಇದನ್ನು ಏನಂತ ಅಂದ್ಕೊಂಡಿದ್ದೀರಿ, ಆ ಒಂದು ಎಲ್ಲರನ್ನೂ ಕೂಡ ತೆಗೆದುಕೊಂಡು ಹೋಗೋದು. ಈಗೇನಾಗಿದೆ, AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೆದಿದ್ದೀವಿ ನಾವು. ಅದನ್ನು ಆಲ್ ಇನ್ಕ್ಲೂಸಿವ್ ಗ್ರೋತ್ ಅಂತ ಕರೀಬೋದು. ಆ AI ಎಲ್ಲರನ್ನೂ ಒಳಗೊಳ್ಳುವ ಸ್ಥಿತಿ ನಾವು ಅದನ್ನು ಕಲಿಯಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಇಂತಹ ಒಂದು ಸ್ಥಿತಿನಲ್ಲಿ ನೀವು ಯಾವತ್ತೂ ಕೂಡ ಆ ಸುಪೀರಿಯಾರಿಟಿ ಮತ್ತು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ಗಳನ್ನು ಬಿಟ್ಬಿಟ್ಟು ನಮ್ಮ ಮಕ್ಕಳನ್ನು ಯಾರೂ ಕೂಡ
ಬಣ್ಣದಲ್ಲಿ ಭೇದ ಭಾವ ಮಾಡೋಂಗಿಲ್ಲ, ನಮ್ಮ ಜಾತಿಯದಲ್ಲಿ ಭೇದ ಭಾವ ಮಾಡೋಂಗಿಲ್ಲ, ಧರ್ಮದಲ್ಲಿ ಭೇದ ಭಾವ ಮಾಡೋಂಗಿಲ್ಲ. ಅವನನ್ನು ಒಬ್ಬ ಮುಂದುವರೆದ ರ್ಯಾಂಕ್ ವಿದ್ಯಾರ್ಥಿ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಬರೆಯೋಂಗಿಲ್ಲ. ನಮ್ಗೆ ಖುಷಿ ಆಯಿತು. ರ್ಯಾಂಕ್ ಹೋಲ್ಡರ್ಸು ಕೂಡ ಇವತ್ತು ಉದ್ಘಾಟನೆಗೆ ಬಂದಿದ್ದು ನಿಜವಾಗ್ಲೂ ಕೂಡ ಹೆಮ್ಮೆಯ ಸಂಗತಿ ಅಂತ ನಾವು ಕರೀತಾ ಇದ್ದೀವಿ. ಅದರಿಂದ ಈ ಸಂಗತಿಗಳನ್ನೆಲ್ಲವೂ ಕೂಡ ಮನನೆ ಮಾಡಿಕೊಂಡು ನೀವು ಮುಂದುವರೆದರೆ ಅನುಕೂಲ ಆಗ್ತದೆ. ಈಗ ನಮಗೆ 2 ಸಂಗತಿಗಳು IAS ಮಾಡುವಾಗ ಕೇಳ್ತಾ ಇದ್ದೀವಿ. ಒಂದು, ನಮಗೆ IQ ಇವನಿಗೆ ಜಾಸ್ತಿ ಇದೆಯಾ, ಅವನನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಮೊದಲೆಲ್ಲ. ಈಗ ಇನ್ನೊಂದು ಅದಕ್ಕೆ ಸೇರಿಸಿದ್ದಾರೆ, EQ ಕೂಡ ಅವನಿಗೆ ಬೇಕಾಗುತ್ತೆ ಅನ್ನೋದನ್ನು ಸೇರಿಸಿದ್ದಾರೆ. ಏನು IQ ಮತ್ತು EQ ಅಂದರೆ ಏನು? ಇಂಟೆಲಿಜೆಂಟ್ ಕೋಶೆಂಟ್. ಯಾರಿಗೆ ನೆನಪಿನ ಶಕ್ತಿ ಜಾಸ್ತಿ ಇದೆಯೋ, ಭಾಳ ನೆನಪಿಟ್ಕೊಂಡು ಬರೀತಾನೆ, ಅವನನ್ನು ನಾವು IQ ಲೆವೆಲ್ ಜಾಸ್ತಿ ಇದೆ ಅವನಿಗೆ ಮಾತ್ರ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ರು. ಇತ್ತೀಚೆಗೆ ಬರೀ IQ ಸಾಕಾಗಲ್ಲ, ಅವನ ಹತ್ರ EQ ಕೂಡ ಇರಬೇಕು. ಈ ಅಂದರೆ ಏನು? ಎಮೋಷನಲ್ ಕೋಶೆಂಟ್. ಹಂಗಂದ್ರೆ ಏನು? ಭಾವನೆಗಳನ್ನು ತಡೆದುಕೊಳ್ಳುವ, ಮ್ಯಾನೇಜ್ ಮಾಡುವ ಒಂದು ಪ್ರವೃತ್ತಿ ಯಾರಿಗಿದೆ. ಒಬ್ಬ DC ಸೆಲೆಕ್ಟ್ ಮಾಡಿಬಿಟ್ಟು ಅವನು ಬರೀ ನೆನಪಲ್ಲಿ ಇಟ್ಕೊಂಡು ಎಷ್ಟು ಪೇಜ್ ಬೇಕೋ ಅಷ್ಟು ಬರೆಯೋದು ಗೊತ್ತಿದೆ, ಅವನು ತುಂಬ ಜ್ಞಾನ ಇದೆ ಅಂತ ಕೊಟ್ಬಿಡೋದು ಬೇಡ. ಯಾಕೆಂದರೆ ಅವನು DC ಇವತ್ತು ಆಗಿದ್ದಾನೆ ಅಂದರೆ ಅವನಿಗೆ ಎಷ್ಟು ಪ್ರೆಷರ್ ಇರುತ್ತೆ ಅಂತ ನಮಗೂ ನಿಮಗೆ ನಿಜವಾಗ್ಲೂ ಗೊತ್ತಿದೆ. ಒಂದು ಕಡೆ ರಾಜಕಾರಣಿಗಳು ಫೋನ್ ಮಾಡ್ತಾ ಇರ್ತಾರೆ, ಒಂದು ಕಡೆಗೆ ದೊಡ್ಡ ದೊಡ್ಡ ಉಡಾರಿಗಳು ಫೋನ್ ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆಗೆ ನಮ್ಮ ಯಾವುದಾದ್ರೂ ಗಲಾಟೆಗಳು ಇಂಥವೇನು ಆಗ್ತಾ ಇದೆ ಗೊತ್ತಿಲ್ಲ ಯಾವ ಲೆವೆಲ್ಗೆ. ಅಂದರೆ ಅಲ್ಲಿ ಶೂಟ್ ಅಟ್ ಸೈಟ್ ಆರ್ಡರ್ ಆಗಿದೆ, ಒಬ್ಬರು ಸತ್ತಿದ್ದಾರೆ ಅಂದ ತಕ್ಷಣವೇ ಇಲ್ಲಿ DC ಆಗಿದ್ದವನು ಅವನು ಇಷ್ಟಕ್ಕೇ ನಿಜವಾಗ್ಲೂ ಏನಾದರೂ ಅಪ್ಸೆಟ್ ಮಾಡಿಕೊಂಡ್ರೆ ಅವನ ಜಾಗಕ್ಕೆ ಹೋಗೋಕ್ಕಾಗಲ್ಲ. ಅದರಿಂದ ನಾವು ಭಾವನೆಗಳನ್ನು ಯಾವ ರೀತಿ ನಿರ್ವಹಿಸಬೇಕು ಅದನ್ನೇ ಎಮೋಷನಲ್ ಕೋಶೆಂಟ್ ಅಂತ ಕರೆಯೋದು. ಆ ಎಮೋಷನಲ್ ಕೋಶೆಂಟನ್ನು ಕೂಡ ನಾವು ನಿಜವಾಗ್ಲೂ ಚೆನ್ನಾಗಿ ಇಟ್ಕೊಳ್ಬೇಕು. ಆ ಚೆನ್ನಾಗಿ ಇಟ್ಕೊಂಡ ಎಮೋಷನಲ್ ಕೋಶೆಂಟು ಕೂಡ ನಮಗೆ ಹೆಲ್ಪ್ ಆಗ್ತಾ ಇರುತ್ತೆ. ಎಮೋಷನ್ಸನ್ನು ನಾವು ಮಕ್ಕಳಿಗೆ ಈ ಜಿಲೇಬಿ ತಂದಿಟ್ಬಿಟ್ಟು, ನೋಡಪ್ಪ ಈ ಜಿಲೇಬಿ ಯಾರು ಮುಟ್ಬಾರ್ದು, ನಿನಗೆ ತಂದಿರೋದು, ನಾನು ಹೊರಗಡೆ ಹೋಗ್ಬಿಡ್ತೀನಿ ಕ್ಲಾಸಿಂದ, ನೀವು ಅರ್ಧ ಗಂಟೆ ಆದಮೇಲೆ ಅದನ್ನು ತಗೊಳ್ಬೋದು ಅಂತ ಹೇಳಬೇಕು. ನಮ್ಮ ಮಕ್ಕಳಲ್ಲಿ ಎಮೋಷನ್ಸನ್ನು ತೆಗೆಯೋಕ್ಕಾಗಲ್ಲ. ಒಬ್ಬ ನಾನು ಅಲ್ಲಿಂದ ಪಾಸ್ ಆಗಿದ್ದೇ ತಡ ಬಂದು ತಗೊಂಡು ಹೋಗ್ತಾನೆ, ಇನ್ನೊಬ್ಬ ಆಮೇಲೆ 5 ನಿಮಿಷ ಬಿಡ್ತಾನೆ, ಇನ್ನೊಬ್ಬ ಹಾಗೆ ಯಾರೋ 4 ಜನ ಮಾತ್ರ ಇಲ್ಲ ಅರ್ಧ ಗಂಟೆ ಬಿಟ್ಟ ಮೇಲೆ ಹೇಳಿದಾರಲ್ಲ ಎಷ್ಟು ಅಂತ. ದಿಸ್ ಈಸ್ ಕಾಲ್ಡ್ ಎಮೋಷನ್ಸ್. ಇವತ್ತು ಎಮೋಷನ್ಸನ್ನು ಮ್ಯಾನೇಜ್ ಯಾರು ಚೆನ್ನಾಗಿ ಮಾಡ್ತಾರೆ ಅವರು ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಇದು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಮಕ್ಕಳಲ್ಲಿ ಎಮೋಷನ್ಸು ಈಗ ಜಾಸ್ತಿ ಇರ್ತದೆ. ಆ ಎಮೋಷನ್ಸನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ನಾವು ಟೀಚರ್ಸು ಕೂಡ ಆ ಎಮೋಷನ್ಸನ್ನು ಯಾವ ರೀತಿ ಒಂದು ನಿರ್ವಹಣೆಯನ್ನು ಮಾಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ಏನು ಈ ಸಂದರ್ಭದಲ್ಲಿ ಭಾಳ ವಿಶೇಷವಾದ ಕಾರ್ಯಕ್ರಮ, ಇಂತಹ ಕಾರ್ಯಕ್ರಮಕ್ಕೆ ನನಗೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಇವತ್ತು ಬಂದಿರತಕ್ಕಂಥ ಪೋಷಕ ವರ್ಗದವರಿಗೆ, ನನ್ನ ನೆಚ್ಚಿನ ಪ್ರಥಮ B.Ed ವಿದ್ಯಾರ್ಥಿಗಳು ಮತ್ತು 2ನೇ ವರ್ಷದ B.Ed ವಿದ್ಯಾರ್ಥಿಗಳು ಹಾಗೂ ಎಲ್ಲ ಸಭಿಕರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ.